ಒಂದೇ ವಿಚಾರ ಹಲವಾರು ಅಭಿಪ್ರಾಯಗಳು, ಒಂದೇ ವಿಷಯ ಹಲವಾರು ಮುಖಗಳು. ಅಭಿಪ್ರಾಯಗಳು ಏನೇ ಇರಲಿ ಅವು ಬಂದು ಮೀಟ್ ಆಗುವಂತಹ ಜಾಗ ಅಖಾಡ. ವೀಕ್ಷಕರೇ, ನಿಮ್ಮೆಲ್ಲರಿಗೂ ಅಖಾಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಅಪರ್ಣಾ ರಾವ್. ಎಸ್ ವೀಕ್ಷಕರೇ, ಏನು 1947 ನಮಗೆ ಸ್ವಾತಂತ್ರ್ಯದ ನಂತರ ನಮಗೆ ಸಾಕಷ್ಟು ಭಾರತದ ಜೊತೆ ಒಂದು ಹಳಸಿದ ಸಂಬಂಧವನ್ನ ಹೊಂದ್ಕೊಂಡಿರುವಂಥದ್ದು ಪಾಕಿಸ್ತಾನ. ಸೊ ಇವತ್ತು ಸಾಕಷ್ಟು ಅಂದರೆ ಎಲ್ಲ ಕಡೆ ಈಗ ಎಲ್ಲೇ ಒಂದು ಪ್ರಶ್ನೆ ಬಂದರೂ ಕೂಡ ಬರುವಂಥ ಮೊದಲ ಪ್ರಶ್ನೆ, ಎಷ್ಟೋ ಜನ ಹೇಳುವಂಥದ್ದು ಎಸ್ ನಮಗೆ ಪಾಕ್ ಜೊತೆ ಯುದ್ಧ ಬೇಕು ಅಂತ. ಕೆಲವರು ಇಮೋಷ್ನಲ್ ಒಂದು ವ್ಯಾಲ್ಯೂ ಇಟ್ಕೊಂಡು ಮಾತನಾಡೋರು ಇದ್ದಾರೆ. ಆದರೆ ನಿಜವಾಗಿಯೂ ಭಾರತ ಪಾಕಿಸ್ತಾನ ಜೊತೆ ಯುದ್ಧ ಮಾಡಿದ್ರೆ ಏನೆಲ್ಲ ಪರಿಣಾಮಗಳು ಆಗಬಹುದು, ಅದರ ಬಗ್ಗೆಯೂ ಕೂಡ ನಾವು ಚಿಂತನೆ ಮಾಡಬೇಕು ಅನ್ನುವಂಥ ಒಂದು ಪ್ರಶ್ನೆ ಇಟ್ಕೊಂಡು ಇವತ್ತು ನಾವು ಚರ್ಚೆ ಮಾಡ್ತಾ ಇರುವಂತಹ ವಿಷಯ, ಪಾಕ್ ಜೊತೆ ಭಾರತಕ್ಕೆ ಯುದ್ಧ ಬೇಕಾ ಬೇಡವಾ ಅಂತ. ಎಸ್, ಯಥಾ ಪ್ರಕಾರ ನಮ್ಮ ಕಾರ್ಯಕ್ರಮಕ್ಕೆ ಗೆಸ್ಟ್ಗಳು ಬಂದಿದ್ದಾರೆ, ಅವರನ್ನು ನಾನು ವೆಲ್ಕಮ್ ಮಾಡಬೇಕು. ಮೊದಲಿಗೆ ಭಾರತೀಯ ಭೂಸೇನಾಧಿಕಾರಿ ನಿವೃತ್ತ ಅಧಿಕಾರಿ ಇವರು, ಜೊತೆಗೆ ಜಮ್ಮು ಅಂಡ್ ಕಾಶ್ಮೀರ್ ಸರಹದ್ದಿನಲ್ಲಿ ಇವರು ಇಂಟೆಲಿಜೆನ್ಸ್ ವಿಂಗ್ನಲ್ಲಿ ಕೆಲಸ ಮಾಡಿದ್ದಾರೆ. ಎಸ್, ಕ್ಯಾಪ್ಟನ್ ಸಂತೋಷ್, ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಎಸ್, ನಿವೃತ್ತ ವಾಯುಸೇನಾಧಿಕಾರಿಯಾದಂತಹ ವಿಂಗ್ ಕಮಾಂಡರ್ GB ಅತ್ರಿ ಅವರಿದ್ದಾರೆ. ನಮಸ್ತೆ ಸರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಜೊತೆಗೆ ಸಾಮಾಜಿಕ ಹೋರಾಟಗಾರರಾದಂತಹ HM ವೆಂಕಟೇಶ್ ಅವರು ನಮ್ಮ ಜೊತೆ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಜೊತೆಗೆ ಬಿಜೆಪಿ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿಗಳಾದಂಥ ತಮ್ಮೇಶ್ ಗೌಡ್ರು ಇದ್ದಾರೆ. ನಮಸ್ಕಾರ ಸರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಜೊತೆಗೆ ಇವತ್ತು ಸಾಕಷ್ಟು ಜನ ಅಂದರೆ ಬಿಜೆಪಿ ಯುವ ಮೋರ್ಚಾದಿಂದ ಸದಸ್ಯರಿದ್ದಾರೆ, ಜೊತೆಗೆ ಹೂವಿನ ಹೊಳೆ ಪ್ರತಿಷ್ಠಾನದ ನಂದಿ ಅವರಿದ್ದಾರೆ, ಜೊತೆಗೆ ಸಾಕಷ್ಟು ಜನ ಸ್ಟೂಡೆಂಟ್ಸ್ಗಳು ಕೂಡ ಇದ್ದಾರೆ, IT ಸೆಕ್ಟರಿಂದ ಬಂದಿದ್ದಾರೆ. ಸೊ ಇವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಎಸ್ ಕ್ಯಾಪ್ಟನ್ ಸಂತೋಷ್, ನಿಮ್ಮಿಂದ ಶುರು ಮಾಡೋಣ. ಏನು ಹೇಳ್ತೀರಿ ನೀವು ಈ ಒಂದು ಥಾಟ್ ಬಗ್ಗೆ? ಪಾಕಿಸ್ತಾನದ ಜೊತೆ ಯುದ್ಧ ಬೇಕು ಅಂತೀರಾ, ಬೇಡ ಅಂತೀರಾ? ನೋಡಿ, ಯುದ್ಧ ಅನ್ನೋ ಒಂದು ವಿಷಯ ನಾವುಗಳು ಈ ದಿನಗಳಲ್ಲಿ ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದಂಗೆ ಸರ್ಜಿಕಲ್ ಸ್ಟ್ರೈಕ್ ಆಗಿರ್ಬೋದು, ಭಯೋತ್ಪಾದಕ ದಾಳಿಗಳಾಗಿರ್ಬೋದು, ಒಂದು ಯುದ್ಧ ಅನ್ನೋದು ಒಂದು ಅಷ್ಟು ಚಿಕ್ಕದ ವಿಷಯ ಅಲ್ಲ. ಎಕ್ಸಾಕ್ಟ್ಲಿ. ಯುದ್ಧ ನಾವು ಅಂದ್ಕೊಂಡಾಗೆ ಹೋಗೋದು, ಒಂದು ಲಿಮಿಟೆಡ್ ಏರಿಯಾನ ಕವರ್ ಮಾಡೋದು, ಅದನ್ನು ಡಾಮಿನೇಟ್ ಮಾಡೋ ಅಂಥದ್ದು ಆಗಿರೋದಿಲ್ಲ. ಎರಡು ಬಲಿಷ್ಠ ರಾಷ್ಟ್ರಗಳು, ಇವತ್ತು ಪಾಕಿಸ್ತಾನನ ನಾನು ಯಾಕೆ ಬಲಿಷ್ಠ ರಾಷ್ಟ್ರ ಅಂತೀನಿ ಅಂದರೆ, ಈಗ ಒಂದು ಸೇನೆಯ ಸಾಮರ್ಥ್ಯ ಏನಿದೆ, ಇಟ್ ಈಸ್ ಬೇಸಿಕ್ಲಿ ಮಿಲಿಟ್ರಿ ಓರಿಯೆಂಟೆಡ್ ಸ್ಟೇಟ್. ಲೈಕ್ ಇಂಡಿಯಾ, ನಮ್ಮ ಭಾರತ ದೇಶದಲ್ಲಿ ಏನಿದೆ, ಮಿಲಿಟ್ರಿ ನಮಗೆ ಎಷ್ಟು ಬೇಕಾಗಿದೆ ಅಷ್ಟು ರಿಕ್ವೈರ್ಮೆಂಟನ್ನು ಇಟ್ಕೊಂಡಿದ್ದೀವಿ. ಪಾಕಿಸ್ತಾನ ತನಗೆ ರಿಕ್ವೈರ್ಮೆಂಟ್ಗಿಂತ ಹೆಚ್ಚಾಗಿ ಆರ್ಮಿ ಮೇಲೆ ಸ್ಪೆಂಡ್ ಮಾಡ್ತಾ ಇದೆ. ಇಟ್ ಈಸ್ ಬೇಸಿಕಲಿ ಮಿಲಿಟ್ರಿ ಓರಿಯೆಂಟೆಡ್ ಸ್ಟೇಟ್ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವರು ಕೂಡ ಈಗ ಅಣ್ವಸ್ತ್ರ ಪೂರ ಒಂದು ರೀತಿಯಲ್ಲಿ ತಯಾರಾಗಿ ಕೂತಿರುವಂಥ ದೇಶ. ನಾವು ಸಹ ನ್ಯೂಕ್ಲಿಯರ್ ವೆಪನ್ ಫುಲ್ಲಿ ಎಕ್ವಿಪ್ಡ್ ಸ್ಟೇಟ್ ಆಗಿದ್ದೀವಿ. ಒಂದು ಯುದ್ಧ ಅನ್ನೋದು ಅಷ್ಟು ಚಿಕ್ಕದಾಗಿರೋದಿಲ್ಲ. ಎಕ್ಸಾಕ್ಟ್ಲಿ. ಕೋಟ್ಯಾಂತರ ಒಂದು ಜನ ಏನಿದೆ, ಆ ನಷ್ಟಗಳು ಒಂದು ಎರಡು ದೇಶಗಳು ಸಂಪೂರ್ಣವಾಗ ಒಂದು ನಷ್ಟ ಹೊಂದುವಂಥ ಒಂದು ಸಿಚುವೇಶನ್ ಕಂಡು ಬರುತ್ತೆ. ಯುದ್ಧ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳದೆ ಒಂದು ಎಮೋಷ್ನಲ್ ಆಗಿ ನಾವು ಯುದ್ಧ ಮಾಡಿಬಿಡಬೇಕು, ಫಸ್ಟ್ ಅರ್ಥ ಮಾಡ್ಕೋಬೇಕು ಸಿಚುವೇಶನ್ ಏನಿದೆ, ಆ ಸಿಚುವೇಶನ್ ಔಟ್ಕಮ್ ಏನು. ಈಗ ಹಿಂದೆ ನೋಡಿರ್ಬೋದು ನೀವು, 1948 1962 ಅಲ್ಲಾಯಿತು, 1965 ಅಲ್ಲಾಯಿತು, 1971 ಅಲ್ಲಾಯಿತು, ಮತ್ತು 1999 ಕಾರ್ಗಿಲ್ ಆಯಿತು. ಅದರಿಂದ ಏನಾಯಿತು? ಕಾರ್ಗಿಲ್ ಇವೆಲ್ಲ ಒಂದು ಚಿಕ್ಕ ಒಂದು ಯುದ್ಧಗಳು ಅಂತ ಹೇಳ್ತೀನಿ ನಾನು. ಕಾರ್ಗಿಲ್ ನೋಡೋಕೆ ಹೋದರೆ ನೀವು ನಾನು ಯುದ್ಧ ಅಂತ ಹೇಳೋದಿಲ್ಲ, ಅದೊಂದು ಥರ ಪ್ರಾಕ್ಸಿ ವಾರ್ ಅಂತ ಹೇಳ್ತೀನಿ. ಕಾರ್ಗಿಲಲ್ಲಿ ನಡೆದಂಥದ್ದು ನಾವು ಡಾಮಿನೇಟ್ ಮಾಡಬೇಕು. ಅದರಲ್ಲಿ ಕ್ಯಾಪ್ಟನ್ ಸಂತೋಷ್, ನೀವು ಅಲ್ಲೇ ಆ ಒಂದು ಸರಹದ್ದಿನಲ್ಲಿ ಇದ್ದವ್ರು, ನೀವು ಇಂಟೆಲಿಜೆನ್ಸ್ ಆಫೀಸರ್ ಆಗಲ್ಲಿ ಕೆಲಸ ಮಾಡಿದಿರಿ, ಜೊತೆಗೆ ಗುಜರಾತಲ್ಲಿ ಕೂಡ ನೀವು ಕೆಲಸ ಮಾಡಿದಿರಿ. ಸೊ ವಾಟ್ ಯು ವುಡ್ ಸೇ, ಅಂದರೆ ನಿಮ್ಮ ಒಂದು ಥಾಟ್ ಏನು ಇದ್ರ ಬಗ್ಗೆ? ಅಂದರೆ ಸ್ವತಃ ತಾವು ಎಕ್ಸ್ಪೀರಿಯನ್ಸ್ ಆದವರು, ಈಗ ಎಲ್ಲೇ ಒಂದು ಕಡೆ ಹೊರಗಡೆ ನಿಂತು ಮಾತಾಡೋದು ಬೇರೆ, ಅಲ್ಲಿ ಇದ್ದು ಮಾತಾಡೋದು ಬೇರೆ. ಸೊ ಅದು ಏನು ಹೇಳ್ತೀರಿ? ನೋಡಿ, ಯುದ್ಧ ಅನ್ನೋದು ಯಾವುದೇ ಒಂದು ರಾಷ್ಟ್ರಕ್ಕೆ ತನ್ನನ್ನು ತಾನು ಸೇಫ್ ಗಾರ್ಡ್ ಮಾಡ್ಕೊಳೋದು ಅದರ ಒಂದು ಬೇಸಿಕ್ ರೈಟ್ಸು. ನಾವು ಡೆಮೊಕ್ರೆಟಿಕ್ ಕಂಟ್ರಿ, ಭಾರತ ದೇಶ ಸಂವಿಧಾನಿಕವಾಗಿ ನೋಡೋಕೆ ಹೋದರೆ ನಾವು ಪ್ರಜೆಗಳಿಂದ ನಡೆಸ್ತಾ ಇರುವಂಥ ಸರ್ಕಾರ, ನಾವು ಒಂದು ಮಿಲಿಟರಿಯಿಂದ ನಡೀತಾ ಇರುವಂಥ ಸರ್ಕಾರವಲ್ಲ. ಪಾಕಿಸ್ತಾನಕ್ಕೆ ಒಂದು ಕಂಪೇರ್ ಮಾಡಿಕೊಂಡ್ರೆ ನಾವು ಈಗಿನ ಜಮ್ಮು ಕಾಶ್ಮೀರದ ತಗೊಳ್ಳಿ, ತುಂಬ ಜನದ ಒಂದು ಐಡಿಯಾ ಯುದ್ಧ ಅಂದ ತಕ್ಷಣ ಬರೋದು ಜಮ್ಮು ಕಾಶ್ಮೀರ. ಜಮ್ಮು ಕಾಶ್ಮೀರದಲ್ಲಿ ಇವತ್ತು ಇರುವಂಥ ಪರಿಸ್ಥಿತಿ, ಇಟ್ ಇಸ್ ಎ ಪ್ರಾಕ್ಸಿ ವಾರ್. ಭಯೋತ್ಪಾದಕರನ್ನು ಉಪಯೋಗಿಸಿಕೊಂಡು ಅವರು ಒಂದು ಏನು ಸ್ಟೇಟ್ ಮಿಷನರಿ ಇದೆ, ಸ್ಟೇಟ್ ಮಿಷನರಿಯನ್ನು ವೀಕ್ ಮಾಡುವಂಥ ಒಂದು ಪ್ರಯತ್ನಗಳು ನಡೀತಾ ಇರೋದು ಅವ್ರದ್ದು. ಈಗ ನಾವು ನೋಡುವಂಥ ದಾಳಿಗಳು, ಎವ್ರಿ ಡೇ ಯು ಓಪನ್ ಎ ಪೇಪರ್, ಒಂದಲ್ಲ ಒಂದು ದಾಳಿದು ನ್ಯೂಸ್ ಇದ್ದೇ ಇರುತ್ತೆ. ಅಲ್ಲಿ ನಾವು ತುಂಬ ಸೈನಿಕರನ್ನ ಕಳ್ಕೊತಾ ಇದ್ದೀವಿ ಒಂದು ದಾಳಿಗಳಲ್ಲಿ.
ಈಗ ಅಲ್ಲಿ ನೋಡೋಕೆ ಹೋದರೆ ನೀವು ಸರಹದ್ದು ಅಂತ ಏನು ಕರಿತೀವಿ, ನಮ್ಮಲ್ಲಿ ತುಂಬ ವಿಧವಾದ ಸರಹದ್ದುಗಳಿದ್ದಾವೆ. ಗುಜರಾತ್ನ ಸರಹದ್ದಿನ ಪರಿಸ್ಥಿತಿಯೇ ಬೇರೆ, ರಾಜಸ್ಥಾನದ ಸರಹದ್ದಿನ ಪರಿಸ್ಥಿತಿಯೇ ಬೇರೆ, ಪಂಜಾಬ್ನ ಸರಹದ್ದಿನ ಪರಿಸ್ಥಿತಿಯೇ ಬೇರೆ, ನೀವು ಪಂಜಾಬ್ನಿಂದ ನೀವು ಇದರ ಪಠಾನ್ಕೋಟ್ ಕಡೆಗೆ ಹೊರಟಂಥ ಸರಹದ್ದಿನ ಪರಿಸ್ಥಿತಿಯೇ ಬೇರೆ. ಅಲ್ಲಿಂದ ಹಿಡಿದು ನೀವು ಅಕ್ನೂರ್ವರೆಗೂ ಹೋದಾಗ ಸರಹದ್ದು ಬೇರೆ ಬೇರೆ ರೀತಿಯಾಗಿದೆ. ಅಕ್ನೂರ್ನಿಂದ ಬಿಟ್ಟು ನೀವು ಮುಂದೆ ಜಮ್ಮು ಕಾಶ್ಮೀರ, ಲೇ, ಲಡಾಖ್, ಎಲ್ಲಿ ಕಾರ್ಗಿಲ್ ಎಲ್ಲ ಸುತ್ತು ಬರ್ತಿರಲ್ಲ, ಇಟ್ಸ್ ಆಲ್ ನಾಟ್ ಎ ಟ್ಯಾಂಕಬಲ್ ಏರಿಯಾಸ್. ಟ್ಯಾಂಕ್ ಯೂಸ್ ಮಾಡೋದಕ್ಕೆ ಆಗೋದಿಲ್ಲ, ಅಷ್ಟು ಒಂದು ಈಸಿಯಾಗಿ ಅಪ್ರೋಚ್ ಮಾಡೋದಕ್ಕೂ ಆಗೋದಿಲ್ಲ. ನೀವು ಒಂದು ಯುದ್ಧ ಮಾಡಬೇಕಾದ್ರೆ, ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ, ಕಾರ್ಗಿಲ್ ಒಂದು ಯುದ್ಧದಲ್ಲಿ ನೋಡಿರ್ಬೋದು, ಒಬ್ಬ ಸೈನಿಕ ಮೇಲೆ ಹೋಗಬೇಕಾದ್ರೆ ಅವನಿಗೆ ಬ್ಯಾಕಪ್ 30 ಸೈನಿಕರಿಂದ ಶುರು ಮಾಡಬೇಕಾಗಿತ್ತು. 30 ಸೈನಿಕರಿಂದ ನಾನು ಶುರು ಮಾಡಿದಾಗ ಒಬ್ಬ ಸೈನಿಕ ಏನು ಟೈಗರಲ್ಲಿತ್ತು ಆ ಒಂದು ಜಾಗಕ್ಕೆ ತಲುಪ್ತಾ ಇದ್ದ. ಆ ತಲುಪಬೇಕಾದ್ರೆ ಅವನು ಅದು ಆರ್ಟಿಲರಿ ಫೈರಿಂಗ್ ಆಗಿರ್ಬೋದು, ಸ್ಮಾಲ್ ಆರ್ಮ್ ಫೈರಿಂಗ್ ಆಗಿರ್ಬೋದು, ವಿವಿಧ ರೀತಿಯಾದ ಒಂದು ಏನು ವೆದರ್ ಕಂಡೀಷನ್ಸ್ ಆಗಿರ್ಬೋದು. Yes, Captain. So you would say it is not a joke. Completely, it's not a joke. It is not a joke, and in the meantime, it is not a difficult thing to do. Exactly. ಆಗೋದಿಲ್ಲ ಅಂತ ಹೇಳೋದಿಲ್ಲ ನಾವು. ಸೈನಿಕರು, ನಮಗೆ ನಾಳೆ ದಿನ ನಮ್ಮ ದೇಶನ ರಕ್ಷಣೆ ಮಾಡ್ಕೋಬೇಕಾಗ ಬಂದ ಪರಿಸ್ಥಿತಿಯಲ್ಲಿ ಯುದ್ಧ ಮಾಡಬೇಕಂದಾಗ ನಾವು ಯುದ್ಧ ಮಾಡೇ ಮಾಡ್ತೀವಿ. ಇಂಡಿಯನ್ ಆರ್ಮಿದು ಒಂದೇ ಮೋಟೋ, ಯುದ್ಧ ಮಾಡಿದ ಮೇಲೆ ಗೆದ್ದು ವಾಪಸ್ ಬರ್ತೀನಿ. ಸೋಲು ಅನ್ನೋದು ನಮ್ಮ ಸೇನೆಯಲ್ಲಿ ಇಲ್ಲ. ಎಲ್ಲಾ ದೇಶಗಳ ಸೇನೆಗಳಲ್ಲಿ, ಕೆಲವೊಂದು ದೇಶಗಳ ಸೇನೆಯಲ್ಲಿ ವಿಡ್ರಾವಲ್ ಅನ್ನೋದು ಕಲಿಸ್ಕೊಡ್ತಾರೆ. ನಮ್ಮಲ್ಲಿ ಬರೀ ಅಟ್ಯಾಕ್ ಮಾತ್ರ ಕಲಿಸ್ಕೊಟ್ಟಿದ್ದೀವಿ, ಅಟ್ಯಾಕ್ ಇಂದ ವಾಪಸ್ ಬರೋದು ನಾವು ಕಲಿಸ್ಕೊಟ್ಟಿಲ್ಲ. ಒಂದು ಸತಿ ಮುಂದೆ ಹೋದ್ಮೇಲೆ ಲಾಸ್ಟ್ ಬುಲೆಟ್ ಟಿಲ್ ಬೈ ಲಾಸ್ಟ್ ಪರ್ಸನ್ ವಿ ವಿಲ್ ಫೈಟ್. ಯಾವುದೇ ಕಾರಣಕ್ಕೆ ಹಿಂದೆ ಬರುವಂತಹ ಪರಿಸ್ಥಿತಿ ನಮ್ಮ ಭಾರತೀಯ ಸೇನೆ, ನಮ್ಮ ಸೇನೆ ಯಾವುದೇ ಪಡೆಗಳಿಗೆ ಹೇಳ್ಕೊಟ್ಟಿಲ್ಲ ನಾವು. ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ಸ್, ನಾನು ಪುನಃ ಬರ್ತೀನಿ ನಿಮ್ಮ ಹತ್ರ. ಎಸ್, ವಿಂಗ್ ಕಮಾಂಡರ್ ಅತ್ರಿ ಅವರೇ, ನೀವು ಹೇಳಿ, ನೀವು ಈ ಒಂದು ಥಾಟ್ ಬಗ್ಗೆ, ಅಂದರೆ ಯುದ್ಧ ಬೇಕು ಅಂದರೆ ಹೌದು, ಅಲ್ಲಿ ನಮಗೆ ಈಗ ಪ್ರೊವೋಕ್ ಮಾಡ್ತಾನೆ ಇದೆ ಪಾಕಿಸ್ತಾನ ಒಂದು ಕಡೆಯಿಂದ. ಸೊ ಅದು ಎಲ್ಲೋ ಒಂದು ಕಡೆ ಅಲ್ಟಿಮೇಟ್ಲಿ ಇಲ್ಲ, ಆಗೋದೇ ಇಲ್ಲ ಅಂದರೆ ಅದು ಬೇರೆ ಥರ. ಆದರೆ ಯುದ್ಧ ಅನ್ನೋದು ತೀರಾ ಅನಿವಾರ್ಯನ? ಹಾಗಾದರೆ ಆ ಒಂದು ಪರಿಸ್ಥಿತಿಗೆ ನಾವು ತಲುಪಿದೀವ? ಒಬ್ಬ ಸೈನ್ಯಾಧಿಕಾರಿಯಾಗಿ ಸಮರಕ್ಕೆ ನಾವು ಎಂದೂ ಕೂಡ ಸಿದ್ಧತೆಯನ್ನು ಪಡೆದೇ ಇರ್ತೀವಿ. ಆದರೆ ಸಮರದ ಉದ್ದೇಶವೇ ಬೇರೆ. ಇಂದಿನ ಸನ್ನಿವೇಶದಲ್ಲಿ, ಇಂದಿನ ಸಂದರ್ಭದಲ್ಲಿ ನಮ್ಮ ಮುಂದೆ ನಿಂತಿರುವ ದೊಡ್ಡ ಸಮಸ್ಯೆ ಏನು? ಅದು ಕಾಶ್ಮೀರದ ಸಮಸ್ಯೆ. ಇದು ಯಾಕೆ ಉದ್ಭವ ಆಯಿತು? ಬಹಳಷ್ಟು ಜನ ಯಂಗ್ಸ್ಟರ್ಸ್ಗೆ ಗೊತ್ತಿರೋದಿಲ್ಲ, ಯುವಕರುಗಳಿಗೆ. ಅವ್ರಿಗೆ ತಿಳಿ ಹೇಳ್ತೀನಿ. 1947ರಲ್ಲಿ ಭಾರತ ಇಬ್ಬಾಗವಾದಾಗ ಪಾಕಿಸ್ತಾನ ಒಂದು ಥಿಯಾಲಜಿಕಲ್ ಸ್ಟೇಟ್, ಧರ್ಮದ ಆಧಾರದ ಮೇಲೆ ಒಂದು ರಾಷ್ಟ್ರ ಅಂತ ಕಂಡುಕೊಳ್ತು. ಅದು ಭಾರತದ ಒಂದು ಅಂಗವೇ, ಒಂದು ಭಾಗವೇ. ಆದರೆ ಭಾರತ, ನಾನು ಸೆಕ್ಯುಲರಿಸಮ್ನ ಫಾಲೋ ಮಾಡ್ತೀನಿ ಅನ್ನೋ ಡೆಮಾಕ್ರೆಟಿಕ್ ಸ್ಟೇಟ್ ನಾವು ಆದ್ವಿ. ಯಾರು ಯಾವ ದೇಶದ ಪ್ರಜೆಗಳು ಅಂತ 1947ರಲ್ಲಿ ನಿರ್ದಿಷ್ಟವಾಗಿ ಗೊತ್ತಾಯಿತು. ಆದರೆ 47ರ ಅಕ್ಟೋಬರ್ನಲ್ಲಿ ಜಮ್ಮು ಆ್ಯಂಡ್ ಕಾಶ್ಮೀರದ ಮಹಾರಾಜ ಯಾವ ಹರಿಸಿಂಗ್ ಇದ್ರೋ ಅವರು ಭಾರತಕ್ಕೆ ನಾನು ಸೇರ್ಕೊಳ್ತೀನಿ ಅನ್ನೋ ಒಂದು ಅಕ್ಸೆಷನ್ ಆ್ಯಕ್ಟನ್ನು ಸೈನ್ ಮಾಡ್ತಾರೆ. ಹೌದು. ಆಗ ಬಹಳಷ್ಟು ಜನಗಳಿಗೆ ಗೊತ್ತಿಲ್ಲ, ಭಾರತ ಭೂಸೇನೆಯ ಅಧ್ಯಕ್ಷ ಮತ್ತು ಪಾಕಿಸ್ತಾನ ಸೈನ್ಯದ ಅಧ್ಯಕ್ಷ ಇಬ್ಬರೂ ಬ್ರಿಟಿಷರಾಗಿರ್ತಾರೆ. ಆವಾಗ ಅಲ್ಲಿ ಇದ್ದಂಥ ಒಬ್ಬ ವ್ಯಕ್ತಿ ಈ ಗಿಲ್ಗಿಟ್ ಪ್ರದೇಶ ಯಾವ್ದು ನಾವು ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ ಅಂತ ಹೇಳ್ತೀವಿ, ಆ ಪೋರ್ಷನ್ ಅನ್ನ ಪಾಕಿಸ್ತಾನದ ಪರವಾಗಿ ಮಾಡಿಬಿಡ್ತಾನೆ. ಅಲ್ಲಿಂದ ಸಮಸ್ಯೆಗಳು ಉದ್ಭವ ಆಗಲಿಕ್ಕೆ ಶುರುವಾಗುತ್ತೆ. ಜೊತೆ ಆಗ 48ರಲ್ಲಿ ಒಂದು ಯುದ್ಧ ಆಗುತ್ತೆ, ನೀವು ಬಿಟ್ಟು ಬರಬೇಕು ಅಂತ. ಅಂದಿನ ಕದನ ವಿರಾಮದ ನಂತರ ಹುಟ್ಟಿರುವ ಈ ಲೈನ್ ಆಫ್ ಕಂಟ್ರೋಲ್ನಲ್ಲಿ ಇದುವರೆಗೂ ಕೂಡ ಪಾಕಿಸ್ತಾನದ ಹೀನಾಯ ಚಟುವಟಿಕೆಗಳು ನಡೀತಾನೇ ಇದೆ. ಯಾಕಂದ್ರೆ ಅವರೇನು ಅನ್ಕೊಂಡಿದ್ದಾರೆ, ಜಮ್ಮು ಅಂಡ್ ಕಾಶ್ಮೀರ ಪಾಕಿಸ್ತಾನಕ್ಕೆ ಸೇರಬೇಕಾಗಿತ್ತು ಅಂತ. ನಾನು ಈ ಕಾಶ್ಮೀರದ ಪ್ರಜೆಗಳನ್ನ ಕೇಳೋದು ಒಂದೇನೆ, ಕಾಶ್ಮೀರ ಮುಸಲ್ಮಾನ್ ರಾಷ್ಟ್ರ ಅಲ್ಲ, ರಾಜ್ಯ ಅಲ್ಲ. ಅಲ್ಲಿ ಹಿಂದೂಗಳು ಇದ್ರು ಮತ್ತು ಮುಸಲ್ಮಾನರು ಇದ್ರು ಮತ್ತು ಬುದ್ಧರು ಇದ್ರು, ಬೌದ್ಧರು ಈಗಲೂ ಇದ್ದಾರೆ, ಸಿಖ್ಖರು ಈಗಲೂ ಇದ್ದಾರೆ. ಆದ್ದರಿಂದ ಅದನ್ನು ನೀವು ಒಂದು ಮುಸಲ್ಮಾನ್ ರಾಜ್ಯವಾಗಿ ಕನ್ವರ್ಟ್ ಮಾಡಿ ನಮ್ಮ ಮೇಲೆ ನೀವು ದಾಳಿ ಮಾಡ್ತಾ ಇರೋದು ತಪ್ಪು ಅಂತ ನಾವು ಹೇಳ್ತೀವಿ. ಆದರೆ ಇವರ ನಮ್ಮ ರಕ್ಷಣಾ ಪಡೆಯ ನೀತಿಯ ಪ್ರಕಾರ ನನ್ನ ಮೇಲೆ ನೀನು ದಾಳಿ ಮಾಡಿದ್ರೆ ನಾನು ನಿನ್ನ ಆಕ್ರಮಿಸ್ತೀನಿ, ಆದರೆ ನಾನು ನಿನ್ನ ಮೇಲೆ ಯುದ್ಧ ಮಾಡಲ್ಲ ಅನ್ನೋದು ನಾವು ಪಂಚಶೀಲ ತತ್ವಗಳನ್ನ ಮತ್ತು ಪಾಕಿಸ್ತಾನ ಏನಾದರೂ ಪ್ರೊವೋಕ್ ಮಾಡಕ್ಕೆ ಆ ವಿಷಯಕ್ಕೆ ಬರ್ತಾ ಇದ್ದೀವಿ. ಯಾಕೆ ಅದಕ್ಕಿನ್ನೂ ನಾನು ಬರ್ಲಿಕ್ಕೆ ನೀವು ಅವಕಾಶ ಕೊಟ್ಟಿಲ್ಲ. 1971ರಲ್ಲಿ ನಾವು ಪಾಕಿಸ್ತಾನದ ಅಂಗವಾಗಿದ್ದ ಪೂರ್ವ ಪಾಕಿಸ್ತಾನವನ್ನು ಕಿತ್ತು ಹಾಕಿ ಹೊಸ ಒಂದು ರಾಷ್ಟ್ರವನ್ನು ನಾವು ಅಲ್ಲಿ ಹುಟ್ಟಿಸ್ತೀವಿ, ಅದೇ ಬಾಂಗ್ಲಾದೇಶ. ಯಾವಾಗ ನಾವು ಪಾಕಿಸ್ತಾನವನ್ನು ಕ್ಷೀಣತೆ ಕಡೆ ಕರ್ಕೊಂಡು ಹೋದ್ವೋ ನಮ್ಮನ್ನು ಪಾಕಿಸ್ತಾನ ಯಾವತ್ತೂ ಕ್ಷಮಾಪಣೆ ಮಾಡಿಲ್ಲ. ಆ ಒಂದು ಕಾರಣದಿಂದ ಬಿಟ್ಟು ಆವಾಗ ಹೇಳ್ತಾರೆ 71 ಆದ್ಮೇಲೆ ನಾನು ಭಾರತವನ್ನ ಸಹಸ್ರ ತುಂಡುಗಳಿಂದ ರಕ್ತ ಹೀರಿ ಭಾರತವನ್ನು ಕ್ಷೀಣ ಮಾಡ್ತೀನಿ ದೊಡ್ಡ ಒಂದು ಸ್ಟೇಟ್ಮೆಂಟ್ನ ಪಾರ್ಲಿಮೆಂಟ್ನಲ್ಲಿ ಮಾಡ್ತಾರೆ. ಯಾರು? ಪಾಕಿಸ್ತಾನದ ಪ್ರಧಾನಮಂತ್ರಿ ಭುಟ್ಟೋ.
ಆವತ್ತಿನಿಂದ ಅವರ ಪರಾಕ್ರಮ, ಅವರ ಸಾಮರ್ಥ್ಯ ಯಾವತ್ತೂ ಭಾರತ ಸೇನೆಯಷ್ಟು ಇಲ್ಲ ಅಂತ ನಮಗೆ ಗೊತ್ತಿರುವಂಥ ವಿಷಯ. ಅದು ನಿಮ್ಮೆಲ್ಲರಿಗೂ ತಿಳಿದಿರಲಿ. ಭಾರತೀಯರು ಕ್ರಿಕೆಟ್ ತಂಡ ಅಲ್ಲ. ಭಾರತದ ಸೈನ್ಯ, ವಾಯುಸೈನ್ಯ ಮತ್ತು ನವಸೇನಾ ಭಾರತೀಯ ಕ್ರಿಕೆಟ್ ತಂಡಕ್ಕಿಂತ ಹಿರಿದಾದದ್ದು. ಆದ್ರಿಂದ ನಾವು ಕ್ರಿಕೆಟ್ನಲ್ಲಿ ಸೋತು ಬಿಟ್ವಿ ಅಂತ ಕ್ಷೀಣತೆ ತೋರಿಸೋದು ಬೇಕಾಗಿಲ್ಲ. ಒಂದು. ಎರಡನೇದು, ನಮ್ಮ ಸೈನ್ಯವನ್ನ ಎದುರು ನಿಂತು ಯುದ್ಧದಲ್ಲಿ ಗೆಲ್ಲುವ ಶಕ್ತಿ ಇಲ್ಲದ ಪಾಖಂಡಿ ಪಾಕಿಸ್ತಾನ ನಮ್ಮ ಮೇಲೆ ನಮ್ಮವರನ್ನೇ ಎತ್ತು ಕಟ್ಟಿ ದಿನನಿತ್ಯ ನಮಗೆ ಹಿಂಸೆ ಕೊಡುವಂಥ ಪ್ರಯೋಗವನ್ನು ಮಾಡ್ತಾ ಇದೆ. ನಾನು ಹೇಳೋದೇನು, ಯುದ್ಧ ಬೇಕಿದ್ರೆ ಯುದ್ಧ ಬೇಕು. ಯಾವುದಕ್ಕೆ ಯುದ್ಧ ಬೇಕು? ಅವರು ನಡೆಸ್ತಾ ಇರೋ ತರಬೇತಿ ಕೇಂದ್ರಗಳನ್ನು ಸರ್ವನಾಶ ಮಾಡಬೇಕು. ಎಲ್ಲೆಲ್ಲಿ ಅವರು ಭಯೋತ್ಪಾದಕರನ್ನ ಹುಟ್ಟು ಹಾಕ್ತಾ ಇದ್ದಾರೋ ಆ ಜಾಗಗಳನ್ನ ಇಲ್ಲದಿದ್ದಂತೆ ನಾವು ಮಾಡಬೇಕು. ಆ ವಿಷಯಕ್ಕೆ ನಾವು ಯುದ್ಧ ಮಾಡಬೇಕೇ ವಿನಃ ಪಾಕಿಸ್ತಾನ ಕಿತ್ತು ಹಾಕ್ತೀನಿ ಅನ್ನೋದು ತಪ್ಪಾಗುತ್ತೆ. 26/11 ಒಂದು ಅಟ್ಯಾಕ್ ಆಗುತ್ತೆ. ಆ ಒಂದು ಅಟ್ಯಾಕ್ ಆದ ಕೂಡಲೇ ಆಗಿನ ಪ್ರಧಾನಮಂತ್ರಿಗಳಾದಂಥ ಮನಮೋಹನ್ ಸಿಂಗ್ ಅವರು ಒಂದು ಏರ್ ಸ್ಟ್ರೈಕ್ ಮಾಡೋಣ ಅಂತ ಒಂದು ಪ್ಲಾನ್ ಮಾಡ್ತಾರೆ. ಆಗ ಏರ್ ಚೀಫ್ ಹೇಳ್ತಾರೆ, ಇಲ್ಲ ನಮ್ಮ ಒಂದು ಎಬಿಲಿಟಿ ಇಲ್ಲ, ಅಂದ್ರೆ ಎಕ್ಸಾಕ್ಟ್ಲಿ ಇಂತಿಂಥ ಪ್ಲೇಸಲ್ಲಿ ಅವರ ಒಂದು ತಾಣಗಳಿವೆ ಅನ್ನೋದನ್ನ ನಾವು ಕಂಡುಹಿಡಿಯುವಂಥ ಪರಿಸ್ಥಿತಿಯಲ್ಲಿ ನಾವಿಲ್ಲ ಅನ್ನುವಂಥ ಒಂದು ಅಸಹಾಯಕತೆಯನ್ನು ವ್ಯಕ್ತಪಡಿಸ್ತಾರೆ. ಹಾಗಾದ್ರೆ ನಮ್ಮಲ್ಲಿ ಆ ಒಂದು ಎಬಿಲಿಟಿಗೆ ನಾವು ಇನ್ನೂ ಅಲ್ಲಿಗೆ ತಲುಪಿಲ್ವಾ ಅನ್ನೋದು ಪ್ರಶ್ನೆ ಬೀಳುತ್ತೆ. ಇದು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಂಡಿರುವಂತ ಪ್ರಶ್ನೆ ಇದು. ಯಾವ ವಾಯುಸೇನೆ ಅಧ್ಯಕ್ಷನು ಈ ಮಾತನ್ನ ಹೇಳಿರಕ್ಕೆ ಸಾಧ್ಯವೇ ಇಲ್ಲ. ಆತ ಏನ್ ಹೇಳಿರ್ಬೋದು, ನಮಗೆ ನಿಖರವಾದ ಮಾಹಿತಿ ಇನ್ನೂ ದೊರಕಿಲ್ಲ, ನಮ್ಮ ಇಂಟೆಲಿಜೆನ್ಸ್ ಡೈಜೆಸ್ಟ್ ಸಮ್ಮರಿ ನಾವು ಸರಿಯಾದ ರೀತಿಯಲ್ಲಿ ಪರಿಶ್ರಮ ಮಾಡಬೇಕು, ಮತ್ತೆ ಯಾವ ಸ್ಥಳಗಳಿಂದ ಅವರು ಅಲ್ಲಿಂದ ಇಲ್ಲಿಗೆ ಚೇಂಜ್ ಮಾಡ್ತಾ ಇರ್ತಾರೆ. ಅದು ಗಿಲ್ಗಿಟ್ ನೋಡಿದವರಂತ ಗೊತ್ತಿದೆ. ಅವರು ಗಿರ್ಗಿಟ್ ತರ, ಅವರು ಗಿಲ್ಗಿಟ್ ನಲ್ಲೂ ಕೂಡ ಗಿರ್ಗಿಟ್ ತರ ಒಂದ್ ಕಡೆ ಇಲ್ಲಿ ಒಂದ್ ಕಡೆ ಅವ್ರಿಗೆ ಗೊತ್ತಿದೆ. ನಿಮ್ಗೆ ಕೆಲವು ವಿಷಯಗಳು ನಾನು ಟಿವಿನಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾವ ವಾಯುಸೇನೆ ಅಧ್ಯಕ್ಷನು ಇದ್ದಂತವನು ಕೂಡ ಒಬ್ಬ ಈ ದೇಶದ ಪ್ರಧಾನಮಂತ್ರಿಗೆ ನಮ್ಮಲ್ಲಿ ಸಾಧ್ಯ ಇಲ್ಲ ಅಂತ ಹೇಳಿರೋ ಮಾತು ಬರೀ ಮಾಧ್ಯಮದಲ್ಲಿ ಆಗಿರಬಹುದೇ ವಿನಃ ನಿಜವಾದಲ್ಲಿ ಖಂಡಿತವಾಗ್ಲೂ ಆಕೆ. ಯಾಕೆಂದ್ರೆ ನಮ್ಮ ವಾಯುಸೇನೆಯ ಸಾಮರ್ಥ್ಯ ನಮಗೆ ಚೆನ್ನಾಗಿ ಗೊತ್ತಿದೆ. 1971ರಲ್ಲಿ ನಮ್ಮಲ್ಲಿ ಇದ್ದಿದ್ದು ಬರೀ ನ್ಯಾಟ್ ಏರೋಪ್ಲೇನ್. ಪಾಕಿಸ್ತಾನದಲ್ಲಿ ಸೇಬರ್ ಏರೋಪ್ಲೇನ್ ಇತ್ತು. ಅದು ನ್ಯಾಟ್ ಏರೋಪ್ಲೇನ್ ಗಿಂತ ಸ್ವಲ್ಪ ಹೆಚ್ಚಿನ ಪ್ರಭಾವಶಾಲಿಯಾದಂತ ಒಂದು ಯುದ್ಧ ವಿಮಾನ. ಅಂತ ಯುದ್ಧ ವಿಮಾನವನ್ನ, ನ್ಯಾಟ್ ಅಂದ್ರೆ ಸೊಳ್ಳೆ ಅಂತ ಕನ್ನಡದಲ್ಲಿ ಅರ್ಥ, ಚಿಕ್ಕದಾದಂತ ಒಂದು ನಮ್ಮ ವಿಮಾನ ಆ ಸೇಬರ್ಗಳನ್ನ ಒಡೆದು ಬಡದು ಸಾಯಿಸಿ ಬಾಂಗ್ಲಾದೇಶವನ್ನ ಉದ್ಭವ ಮಾಡಿಕೊಟ್ಟಿದೆ. ಮತ್ತು ಪೂರಾ ಎಲ್ಲಿಂದ ಫ್ರಮ್ ಪೂಂಚ್ ಸೆಕ್ಟರ್ ಅಪ್ ಟು ಜೈಸಲ್ಮೇರ್ ಸೆಕ್ಟರ್, ಎಲ್ಲಿ ನಮ್ಮ ಅಣು ಪ್ರಮಾಣದ ಪ್ರಯೋಗ ಎಲ್ಲ ಮಾಡ್ತೀವೋ ನಾವು ಜೈಸಲ್ಮೇರ್ ಸೆಕ್ಟರ್, ಅಲ್ಲಿ ತನಕ ನಾವು ಯಾರು ಒಳಗೆ ಬರೆದಂತ ಸ್ಥಿತಿನಲ್ಲಿ ಮಾಡಿಟ್ಕೊಂಡಿದೀವಿ. ಅದು ನಮ್ಮ ಪರಾಕ್ರಮ ಮತ್ತು ನಮ್ಮ ಬುದ್ಧಿಯ ಚಾತುರ್ಯತೆ. ಆದ್ರೆ ಯಾವ ವಾಯುಸೇನೆ ಅಧ್ಯಕ್ಷನ ಹೇಳಿರಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಲ್ಲಿ ಅಟ್ಯಾಕ್ ಮಾಡ್ತಾರೆ ಅಂತ ಹೇಳಿದಂತ ಪರಿಸ್ಥಿತಿ ಕೂಡ ಉದ್ಭವ ಆಗಿರಲಿಲ್ಲ. 26/11 ಆಗಿದ್ದು ತಪ್ಪು ಸೇನೆಯ ತಪ್ಪಲ್ಲ. ನಮ್ಮ ರಾಜಕೀಯ ನಿಲುವುಗಳು ಸರಿ ಇಲ್ಲ, ನಮ್ಮ ನ್ಯಾಯಾಂಗದ ನೀತಿಗಳು ಸರಿ ಇಲ್ಲ. ಒಂದು ನಾವು ಯಾವನೊಬ್ಬ ಭಯೋತ್ಪಾದಕನ ಹಿಡ್ಕೊಂಡು ಬಂದ್ರೆ ನಾವು ಅವ್ರಿಗೆ ಇಲ್ಲಿ ಬಿರಿಯಾನಿ ಕೊಟ್ಟು 15 ವರ್ಷ ನಾವು ಮಾಡ್ತೀವಲ್ಲ, ಈ ನ್ಯಾಯಾಂಗ ಸ್ಥಿತಿಯನ್ನ ನಾವು ಮೊದಲು ಸರಿಪಡಿಸಬೇಕು. ಸೈನ್ಯದ ಮೇಲೆ ತೋರಿಸೋ ತಪ್ಪಾಗುತ್ತೆ. ಎಸ್ ವಿಂಗ್ ಕಮಾಂಡರ್, ವಿಲ್ ಕಮ್ ಬ್ಯಾಕ್ ಟು ಯು. ಎಸ್ ವೆಂಕಟೇಶ್ ಸರ್, ಹೇಳಿ, ನೀವೇನ್ ಹೇಳ್ತೀರಿ ಈ ಒಂದು ಥಾಟ್ ಬಗ್ಗೆ? ಇಲ್ಲ, ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ಬೇಕು ಮತ್ತು ಬೇಡ ಅನ್ನೋದಕ್ಕಿಂತ ಮೊದಲು ಭಾರತೀಯರ ಬಗ್ಗೆ ನಾವು ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ. ಭಾರತೀಯರಲ್ಲಿ ಹುಟ್ಟತಾನೆ ಅವರು ಶಾಂತಿ ಪ್ರಿಯರು. ಭಾರತ ದೇಶದ ನೆಲದಲ್ಲಿ ಒಂದು ಮಗು ಹುಟ್ಟಿತು ಅಂದ್ರೆ ಅದು ಶಾಂತಿ ಸಂದೇಶವನ್ನು ತಗೊಂಡು ಬಂದೇ ಹುಟ್ಟಿರುತ್ತೆ. ಇವರಿಗೆ ಯುದ್ಧ ಬೇಕು, ನಾವು ಯುದ್ಧ ಮಾಡಬೇಕು ಅಂತ ಹೇಳಿಲ್ಲ. ನಾವು ಒಂದು ಉದಾಹರಣೆ ಹೇಳಬೇಕು ಅಂದರೆ, ನಾವು ನೆರೆಮನೆಯವ್ರ ಹತ್ರ ಕೂಡ ನಾವು ಯಾವುದೇ ರೀತಿಯ ವೈಷಮ್ಯ ಅಥವಾ ದ್ವೇಷ ಕಟ್ಕೊಂಡು ಬದುಕೋದಕ್ಕಾಗೋದಿಲ್ಲ. ಅಂಥದ್ರಲ್ಲಿ ಒಂದು ದೇಶದ ನಡುವೆ ಯುದ್ಧ ಸಾರಿದ್ರೆ ಅದರ ದುಷ್ಪರಿಣಾಮಗಳು ಏನೇನಾಗ್ತವೆ ಅನ್ನೋದ್ರ ಬಗ್ಗೆ ಬಹಳ ಆಲೋಚನೆ ಮಾಡಬೇಕು. ಜನಸಾಮಾನ್ಯರಿಗೆ ಕೂಡ ತೊಂದರೆ ಆಗುತ್ತೆ. ಹಾಗಂತೇಳಿ ಯುದ್ಧ ಬೇಡ ಅಂತೇಳಿ ನಾನು ಹೇಳ್ತಾ ಇಲ್ಲ. ನಮ್ಮ ಮನೆಯ ಒಳಗಡೆ ಯಾರಾದರೂ ಬಂದರೆ ನಾವು ತಕ್ಷಣ ಆ್ಯಕ್ಷನ್ ತಗೊಳ್ಳೇಬೇಕಾಗುತ್ತೆ. ಯುದ್ಧ ಮಾಡಬೇಕು ಅಂತೇಳಿ ಈ ಮನಸ್ಥಿತಿ ತಂದಿದ್ದಾರಲ್ಲ, ಇದು ತಂದಿರತಕ್ಕಂಥವ್ರು ನಮ್ಮನ್ನು ಆಳತಕ್ಕಂಥ ಎರಡೂ ದೇಶಗಳ ಜನಪ್ರತಿನಿಧಿಗಳು ಅಂತ ಹೇಳಲಿಕ್ಕೆ ನಾನು ಬಯಸ್ತೀನಿ. ಜನಪ್ರತಿನಿಧಿಗಳೇ ಈ ಒಂದು ವ್ಯವಸ್ಥೆ ತರಲಿಕ್ಕೆ ಕಾರಣ, ಈ ವ್ಯವಸ್ಥೆ ತರಲಿಕ್ಕೆ ಕಾರಣ ಯಾಕೆ ಅಂದರೆ, ನೀನು ಹಿಂದೂ, ನೀನು ಮುಸಲ್ಮಾನೋ, ಇಲ್ಲಿ ಜಾತಿಯ ಆಧಾರಿತವಾದಂಥ ಒಂದು ಹೌದು. ಯಾಕಂದ್ರೆ ದೇಶದಲ್ಲಿ ಪಾಕಿಸ್ತಾನದಲ್ಲಿ ಮುಸ್ಲಿಮ್ಸ್ ಇದ್ದಾರೆ, ನಮ್ಮ ಭಾರತದಲ್ಲೂ ಮುಸ್ಲಿಮ್ಸ್ ಇದ್ದಾರೆ, ಅವ್ರ ಜೊತೆ ನಾವು ಬದುಕ್ತಾ ಇದ್ದೀವಿ. ಬಹಳ ಒಳ್ಳೆಯ ವ್ಯಕ್ತಿಗಳು, ಒಳ್ಳೆಯ ಸಂಸ್ಕಾರ ಇರತಕ್ಕಂಥ ಮುಸ್ಲಿಮರು ನಮ್ಮ ಜೊತೆ ಬದುಕ್ತಾ ಇದ್ದಾರೆ. ನಮ್ಗದು ಸಂತೋಷ. ಅವ್ರನ್ನ ಎತ್ಕಟ್ಟುವಂಥ ಕೆಲಸ. ಈಗ ಪಾಕಿಸ್ತಾನ ಮತ್ತು ಕ್ರಿಕೆಟ್ ಮ್ಯಾಚ್ ಆದಾಗ ಸೋತ್ರೆ ಇವರು ರಾಷ್ಟ್ರ ವಿರೋಧಿ ಘೋಷಣೆಗಳನ್ನು ಕೂಗ್ತಾರೆ. ಅಂಥವ್ರ ಬಗ್ಗೆ ಆಂತರಿಕದಲ್ಲಿ ಒಂದು ಯುದ್ಧ ಆಗ್ತಾ ಇದೆ. ಈಗ
ನಮ್ಮ ಒಳಗಡೆನೇ ಯುದ್ಧ ಆಗ್ತಾ ಇದೆ. ಅದನ್ನು ನಾವು ಫಸ್ಟು ಸರಿಪಡಿಸ್ಕೊಂಡು ನಾವು ಒಗ್ಗಟ್ಟಾಗಿ ನಮ್ಮ ಮನೆಯಲ್ಲಿ ಒಳಗಡೆ ಇರ್ತಕ್ಕಂಥ ಯಾವುದೇ ಜಗಳ ಆದರೂ ಕೂಡ ನಾವು ಬೀದಿಗೆ ಬಂದಾಗ ನಾವೆಲ್ಲರೂ ಒಂದೇ. ನಾವು ಒಂದು ರೀತಿಯಲ್ಲಿ ಬಹಳ ಸಾಮರ್ಥ್ಯ ಇರತಕ್ಕಂತ ವಾಯುಸೇನೆ ಇದೆ, ನಮ್ಮಲ್ಲಿ ಭೂಸೇನೆ ಇದೆ, ಯಾರು ಹೊರಗಡೆ ಏನು ಮಾಡಕ್ ಸಾಧ್ಯ ಇಲ್ಲ ಅನ್ನೋ ಒಳ್ಳೆ ಸಂದೇಶವನ್ನು ಕೊಟ್ಟಿದ್ದಾರೆ. ಕಾರ್ಗಿಲ್ ಅಂತ ಯುದ್ಧದಲ್ಲೂ ಕೂಡ ಬಹಳ ಒಳ್ಳೆ ಸಂದೇಶವನ್ನು ಕೊಟ್ಟಿದ್ದಾರೆ. ನಮ್ಮ ಯುವ ಜನಾಂಗ ಅತ್ರಿ ಅವ್ರು ಹೇಳ್ದಂಗೆ ಕ್ರಿಕೆಟೇ ಈ ಪ್ರಪಂಚ ಆಗ್ಬಿಟ್ಟಿದೆ. ಯುವ ಜನರಿಗೆ ನಮ್ಮ ದೇಶದ ಅಭಿಮಾನ ಕ್ರಿಕೆಟ್ ಅಲ್ಲಿ ಮಾತ್ರ ಇದೆ. ಈ ಇಶ್ಯೂ ಇಂದಲೇ ಬಹುಶಃ ಅದು ಬಂದಿರಬಹುದು. ಅಲ್ಲ, ಇಶ್ಯೂ ಇಂದ ಬಂದ್ರೆ ಅದನ್ನ ವೈಭವೀಕರಿಸ್ತಾ ಇದಾರಲ್ಲ, ನಮ್ಮನ್ನ ಈ ಕ್ರಿಕೆಟ್ ವೈಭವೀಕರಿಸ್ತಾ ಇದಾರಲ್ಲ, ಇದು ಆಗ್ಬಾರ್ದು. ಆಟ ಒಂದು ಕ್ರೀಡೆ ಹಾಗೆ ನೋಡ್ಬೇಕೆ ಹೊರತಾಗಿ ಇದು ನಾವು ಇಬ್ರು ದೇಶದ ಯುದ್ಧ ಅಂತ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ. ನಿಜವಾಗಿ ಈಗ ಜಮ್ಮು ಕಾಶ್ಮೀರ ಗಡಿಯಲ್ಲಿ ಇವತ್ತು ಕೂಡ ಬೆಳಿಗ್ಗೆ ಫೈರಿಂಗ್ ಆಗಿದೆ. LOCಗೆ ದಾಟಿ ಅವ್ರು ಫೈರಿಂಗ್ ಮಾಡ್ತಾ ಇದ್ದಾರೆ. ಅಲ್ಲಿ ಸೈನಿಕರು ಕಷ್ಟಪಟ್ಟು ನಮ್ಮ ಜೀವನ ತೆತ್ತು ಅಲ್ಲಿ ಪಾಪ ನಿಜವಾಗ್ಲೂ ಮೊನ್ನೆ ಕೂಡ ಒಂದು ಘಟನೆ ಆಗಿದೆ. ಒಬ್ಬ ಮಿಲಿಟ್ರಿಯಲ್ಲಿ ಸೇವೆ ಸಲ್ತಕ್ಕಂಥವನು ಗೂರ್ಖಾಲ್ಯಾಂಡ್ ಇದರಲ್ಲೇ ಇರ್ಬೋದು, ಅವನ ಶವನ ನಮ್ಮ ಬೆಂಗಳೂರಿಗೆ ತರೋದಕ್ಕೆ 4 ದಿನ ಹಿಡಿತು. ನಮ್ಮ ರಾಜಕಾರಣಿಗಳಿಗೆ, ನಮ್ಮ ಆಡಳಿತ ವ್ಯವಸ್ಥೆಗೆ ನಾಚಿಕೆ ಆಗ್ಬೇಕಿದು. CRPF ಯಾವುದೇ ಒಬ್ಬ ಮಿಲಿಟ್ರಿಯಲ್ಲಿ ಇರ್ತಕ್ಕಂಥ ವ್ಯಕ್ತಿ ಸತ್ತೋದ್ರೆ ಅವನಿಗೆ ರಾಷ್ಟ್ರಧ್ವಜ ಹೊತ್ತೋದಕ್ಕೆ ಹಿಂದೆ ಮುಂದೆ ಬರ್ತಾರೆ. ಇವತ್ತಿನ ಆಡಳಿತ ಮಾಡ್ತಕ್ಕಂಥ ಅಧಿಕಾರಿಗಳಾಗಿರ್ಲಿ ಅಥವಾ ರಾಜಕಾರಣಿಗಳಿರ್ಲಿ ಆ ರಾಷ್ಟ್ರ ಪ್ರೇಮ ರಾಷ್ಟ್ರ ಧ್ವಜಗಳನ್ನೆಲ್ಲ ಬೀದಿಲಿ ಮಾರಾಟ ಮಾಡುವಂತ ಸ್ಥಿತಿಗೆ ಬಂದಿದ್ದಾರೆ. ಒಬ್ಬ ಮರಣ ಹೊಂದಿದ್ರೆ ದೇಶಕ್ಕೋಸ್ಕರ ಅವನು ತ್ಯಾಗ ಮಾಡಿದ್ರೆ ಅವನಿಗೆ ಇವತ್ತು ಗೌರವ ಸಿಗ್ತಾ ಇಲ್ಲ. ಅವನಿಗೆ ಇವತ್ತು ರಾಜ್ಯ ಸರ್ಕಾರ ಆಗಿರ್ಲಿ ಕೇಂದ್ರ ಸರ್ಕಾರ ಆಗಿರ್ಲಿ ಅವನಿಗೆ ಕೊಡಬೇಕಾದ ಸವಲತ್ತುಗಳು ಕೊಡ್ತಾ ಇಲ್ಲ. ವಾಪಸ್ ಬರ್ತೀನಿ. ಯಶ್ ತಮ್ಮೇಶ್ ಗೌಡ್ರೆ ನೀವು ಹೇಳಿ. ಮೇಡಮ್, 1947ರಿಂದ 65ರಲ್ಲಿ 71ರಲ್ಲಿ 99ರಲ್ಲಿ ಯುದ್ಧಗಳಾಗಿದೆ. ಆದರೆ ಯಾವೇ ಯುದ್ಧಗಳು ಭಾರತ ಪ್ರೇರಿತವಾದಂಥ ಯುದ್ಧಗಳಲ್ಲ. ಭಾರತ ಯುದ್ಧದ ಉನ್ಮಾದದಿಂದ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಿರ್ತಕ್ಕಂಥದ್ದಲ್ಲ. ಯಾವತ್ತು ಪಾಕಿಸ್ತಾನ ಭಾರತದ ಮೇಲೆ ಆಕ್ರಮಣ ಮಾಡ್ತಕ್ಕಂಥದ್ದು ನಮ್ಮ ದೇಶದ ಸಾರ್ವಭೌಮತ್ವಕ್ಕೆ ಧಕ್ಕೆ ತರ್ತಕ್ಕಂಥ ಕೆಲಸ ಯಾವತ್ತು ಮಾಡಿದೆ, ನಮ್ಮ ಜಾಗವನ್ನು ಯಾವತ್ತು ಆಕ್ರಮಣ ಮಾಡಕ್ಕೆ ಹೊರಟಿದೆ, ಅಂಥ ಸಂದರ್ಭದಲ್ಲಿ ತಕ್ಕ ಉತ್ತರವನ್ನು ಕೊಡ್ತಕ್ಕಂಥ ಕೆಲಸವನ್ನು ಭಾರತೀಯ ಸೇನೆ ಮಾಡಿದೆ, ಭಾರತೀಯ ಸರ್ಕಾರಗಳು ಕೂಡ ಮಾಡಿದೆ. ಇವತ್ತು ಮುಖ್ಯವಾಗಿ ನೀವು ಪ್ರಶ್ನೆ ಮಾಡ್ತೀರಾ ಯುದ್ಧ ಬೇಕಾ ಬೇಡವಾ ಅಂತ. ಯುದ್ಧ ಬೇಕಾ ಬೇಡ ಅನ್ನೋದಕ್ಕಿಂತ ಯುದ್ಧದ ಅನಿವಾರ್ಯತೆ ನಿರ್ಮಾಣ ಆದರೆ ಯುದ್ಧ ಬೇಕಾಗಲೇಬೇಕಾಗತ್ತೆ. ಅನಿವಾರ್ಯತೆ ಇಲ್ಲ ಅಂತಂದ್ರೆ ಯುದ್ಧ ಬೇಕಾಗಲ್ಲ. ಇವತ್ತು ದೇಶದ ಭದ್ರತೆಗೆ ಸಂಬಂಧಪಟ್ಟಂತೆ ಆಂತರಿಕವಾಗಿ ಆಗ್ಬೋದು, ಬಾಹ್ಯವಾಗಿ ಆಗ್ಬೋದು ಥ್ರೆಟ್ ಕೊಡ್ತಾ ಇರ್ತಕ್ಕಂಥ ರಾಷ್ಟ್ರ ಯಾವುದು? ಪಾಕಿಸ್ತಾನ. ಪಾಕಿಸ್ತಾನದಿಂದ ಭಾರತದ ಭದ್ರತೆಗೆ ಧಕ್ಕೆ ಇದೆ. ಈಗಾಗಲೇ ಅತ್ರಿ ಅವರು ಒಂದು ಮಾತನ್ನು ಹೇಳಿದ್ರು, ನಮ್ಮಲ್ಲಿ ಪ್ಯಾರಲಲ್ ಆಗಿ ಯುದ್ಧವನ್ನು ಬಿಟ್ಟು ಬೇರೆ ಯೋಚನೆ ಮಾಡ್ಬೋದು ಅಂತ. ಆ ರೀತಿಯಾದಂಥ ಯೋಚನೆ ಮಾಡ್ತಕ್ಕಂಥ ಕೆಲಸವನ್ನು ಈಗಿನ ಕೇಂದ್ರ ಸರ್ಕಾರ ಮಾಡ್ತಿದೆ. ಪಾಕಿಸ್ತಾನ ಪ್ರಾಯೋಜಿತವಾಗಿ ಹಲವಾರು ಉಗ್ರಗಾಮಿ ತಂಡಗಳನ್ನು ಭಾರತದೊಳಗಡೆ ಬಿಟ್ಟು ದಾಳಿಗಳನ್ನು ಮಾಡಿದಂಥ ಸಂದರ್ಭದಲ್ಲಿ ನಿಮ್ಗೆ ಉದಾಹರಣೆ ಕೊಡ್ತೀನಿ. ಪಠಾಣ್ಕೋಟ್ ದಾಳಿಗೆ ಸಂಬಂಧಪಟ್ಟ ಪಠಾಣ್ಕೋಟ್ ದಾಳಿ ಆದಂಥ ಸಂದರ್ಭದಲ್ಲಿ ಈ ಕೇಂದ್ರ ಸರ್ಕಾರ ಅವತ್ತು ಉನ್ಮಾದ ತೋರಿಸಿದ್ರೆ ಪಾಕಿಸ್ತಾನದ ಮೇಲೆ ಅಂದೇ ಯುದ್ಧವನ್ನು ಘೋಷಣೆ ಮಾಡಬಹುದಾಗಿತ್ತು. ಆದರೆ ಆ ಕೆಲಸವನ್ನು ಭಾರತ ಸರ್ಕಾರ ಮಾಡಲಿಲ್ಲ. ಭಾರತ ಸರ್ಕಾರ ಮಾಡಿದಂಥ ಕೆಲಸ ಏನು ಅಂತಂದ್ರೆ ಸರ್ಜಿಕಲ್ ಸ್ಟ್ರೈಕ್ ಪ್ಲಾನ್. ನಾವು ಟಾರ್ಗೆಟ್ ಮಾಡಿ ಯಾರು ನಮ್ಮ ಮೇಲೆ ದಾಳಿ ಮಾಡಿದರೋ ಆ ಉಗ್ರರ ನೆಲೆಗಳನ್ನ ನಾವು ಧ್ವಂಸ ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನ ಈ ಸರ್ಕಾರ ಮಾಡ್ತು. ಒಂದು ಬುದ್ಧಿವಂತಿಕೆ ನಡಿಯನ್ನ ಕೇಂದ್ರ ಸರ್ಕಾರ ಮಾಡ್ತಾರೆ. ನಂತರ ನಿಮ್ಗೆ ಗೊತ್ತಿರಬಹುದು, ಕಳೆದ 1 ತಿಂಗಳಿಂದ ನಡೀತಾ ಇರ್ತಕ್ಕಂಥ ಕಳೆದ 1 ತಿಂಗಳಿಂದ ನಡೀತಾ ಇರ್ತಕ್ಕಂಥ ಈ ದಾಳಿಗಳಿಗೆ ಸಂಬಂಧಪಟ್ಟಂತೆ ಪಾಕ್ ಏನಿವತ್ತು ನಮ್ಮ ಸೇನೆ ಮೇಲೆ ಏನು ದಾಳಿ ಮಾಡ್ತಿದೆ, ಪ್ರಾಯೋಜಿತವಾಗಿ ಸೇನೆಯನ್ನೇ ಬಿಟ್ಟು ದಾಳಿ ಮಾಡ್ತಕ್ಕಂಥ ಕೆಲಸಕ್ಕೆ ಭಾರತದ ಸೇನೆ ಉತ್ತರ ಕೊಟ್ಟಿದ್ದೇನು ಅಂತಂದ್ರೆ ಅಲ್ಲಿನ ಬಂಕರ್ಗಳನ್ನು ಧ್ವಂಸ ಮಾಡ್ತಕ್ಕಂಥ ಕೆಲಸವನ್ನ ಯುದ್ಧ ಘೋಷಣೆ ಮಾಡಲಿಲ್ಲ. ಅಲ್ಲಿ ಅವರಿಗೆ ನಷ್ಟವನ್ನು ಉಂಟು ಮಾಡಿ ಯಾವ ಇದ್ರ ಮೇಲೆ ಯಾವ ಆಧಾರದ ಮೇಲೆ ಅವ್ರು ಮಾಡ್ತಾರೆ ಅದನ್ನು ಹೊಡಿತಕ್ಕಂಥ ಕೆಲಸವನ್ನ ಇಲ್ಲಿ ಮಾಡ್ತು. ಇನ್ನೊಂದು ಉದಾಹರಣೆ ಕೊಡ್ತೀನಿ ನೋಡಿ. ಮಯನ್ಮಾರ್ ಅಲ್ಲಿ ಹೋಗಿ ಅಲ್ಲಿ ಸರ್ಜಿಕಲ್ ಅಲ್ಲಿ ಯಾರು ಉಗ್ರಗಾಮಿಗಳು ಅಡಗಿದ್ರು ಆ ದೇಶಕ್ಕೆ ಹೋಗಿ ಒಡೆದು ಬರ್ತಕ್ಕಂಥ ಕೆಲಸವನ್ನು ಮಾಡಿದಂಥದ್ದು ನಮ್ಮ ಭಾರತೀಯ ಸೇನೆಗೆ ಶಕ್ತಿನೂ ಇದೆ, ಯುಕ್ತಿನೂ ಇದೆ. ಈಗಿನ ಸರ್ಕಾರ ದಿಟ್ಟ ನಿರ್ಧಾರಗಳನ್ನು ತಗೊಳ್ತಕ್ಕಂಥ ಸಾಮರ್ಥ್ಯನೂ ಕೂಡ ಇದೆ ಅಂತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ಇದಿಷ್ಟು ಅಂದ್ರೆ ಬಂದಂತಹ ಅತಿಥಿಗಳೆಲ್ಲರೂ ವ್ಯಕ್ತಪಡಿಸಿದಂತಹ ಒಂದೇ ಅಭಿಪ್ರಾಯ ಅಂದ್ರೆ ತೀರಾ ಅನಿವಾರ್ಯ ಸ್ಥಿತಿ ನಿರ್ಮಾಣ ಆದ್ರೆ ಪಾಕಿಸ್ತಾನದ ಜೊತೆ ಯುದ್ಧ ಬೇಕು, ಆದ್ರೆ ಅನಗತ್ಯವಾಗಿ ಯುದ್ಧ ಯಾರಿಗೂ ಬೇಡ ಅನ್ನುವಂಥ ಮಾತನ್ನು ವ್ಯಕ್ತಪಡಿಸಿದ್ರು. ಎಸ್ ಯಥಾ ಪ್ರಕಾರ ಇಲ್ಲಿ ಕೂಡ ಯುವ ಮನಸ್ಸುಗಳಿವೆ. ಆ ಮನಸ್ಸುಗಳು ಏನ್ ಹೇಳ್ತವೆ ಅದನ್ನ ಕೇಳೋಣ. ಅದಕ್ಕೂ ಮುಂಚೆ ಅಖಾಡದಲ್ಲಿ ತಗೊಳ್ಳೋಣ ಒಂದು ಸ್ಮಾಲ್ ಬ್ರೇಕ್. ಎಸ್ ವೀಕ್ಷಕರೇ, ವಿರಾಮದ ನಂತರ ಅಖಾಡ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಾವು ಚರ್ಚೆ ಮಾಡ್ತಾ ಇದ್ವಿ ಪಾಕಿಸ್ತಾನದ ಜೊತೆ ಭಾರತಕ್ಕೆ ಯುದ್ಧ ಬೇಕಾ ಬೇಡವಾ ಅನ್ನುವಂಥ ವಿಚಾರ. ಸೊ ಈಗ ಇಲ್ಲಿದ್ದಾರೆ ಬಂದಂತಹ ಗೆಸ್ಟ್ಗಳು. ಎಸ್ ಹೇಳಿ. ನಾವು ಶಾಂತಿ ಪ್ರಿಯರು ಅಂತ ಹೇಳಿದ್ರು. ಹೌದು, ನಾವು ಶಾಂತಿ ಪ್ರಿಯರೇ. ಹಾಗಾದ್ರೆ ಆ ಕಡೆಯಿಂದ ನಮ್ಮ ಮೇಲೆ ದಾಳಿ ನಡೆದಾಗ
ನಮ್ಮ ಮೇಲೆ ನಮ್ಮ ಸಂಸಾರವನ್ನೇ ಅಥವಾ ನಮ್ಮ ದೇಶವನ್ನೇ ಒಡೆಯೋ ಒಂದು ಪ್ರಯತ್ನ ಮಾಡ್ತಿರ್ಬೇಕಾದ್ರೆ ನಾವು ಅವ್ರ ಮೇಲೆ ದಾಳಿ ಮಾಡಲೇಬೇಕಾಗಿ ಬರುತ್ತೆ. ದಂಡಂ ದಶಗುಣಂ ಭವೇತ್ ಅಂತ ಒಂದು ಮಾತು ಹೇಳಿದ್ದಾರೆ. ಯಾತಕ್ಕೆ ಬಂದಿದೆ ಅದು ಮಾತು? ನಾವು ಬುದ್ಧಿ ಮಾತು ಹೇಳ್ತೀವಿ, ಅವರು ತಿದ್ಕೊಳ್ಳೋಕ್ಕೆ ಸರಿ ಅವ್ರಿಗೆ ಆ ವಿವೇಚನೆ ಇರೋದಿಲ್ಲ. ಆಗ ನಾವು ಹೊಡೆದೇ ಹೇಳಬೇಕಾಗುತ್ತೆ. ಬಹುಶಃ ಅದನ್ನೇ ಕೇಳಿದ್ದು ಶಾಂತಿ ಪ್ರಿಯರು ಅಂತ. ಈಗ ನೋಡಿ, ವಾಜಪೇಯಿ ಅವರು ಪ್ರಧಾನ ಮಂತ್ರಿ ಆದಾಗ ಸಮझौता ಎಕ್ಸ್ಪ್ರೆಸ್ ಅಂತ ಬಿಟ್ರು. ಅದಕ್ಕೋಸ್ಕರ ಒಂದು ಶಾಂತಿ ಸಂದೇಶ ಹೋಗಿ ನಮ್ಮ ದೇಶ ಇಡೀ ಪ್ರಪಂಚ ನೋಡ್ತಾ ಇದೆ. ಇವತ್ತು ಮೋದಿ ಎಲ್ಲಾ ರಾಷ್ಟ್ರಗಳಿಗೆ ಪ್ರಯಾಣ ಬೆಳೆಸಿ ಎಲ್ಲಾ ದೇಶಗಳಲ್ಲೂ ಭಾರತದ ಕೀರ್ತಿ ಪತಾಕೆಯನ್ನು ಹಾರಿಸ್ತಾ ಇದ್ದಾರೆ. ಅಂದ್ರೆ ನಾವು ಶಾಂತಿ ಪ್ರಿಯರು. ನಾವು ತಂಟೆಗೆ ಬಂದ್ರೆ ಸುಮ್ಮನೆ ಇರೋಲ್ಲ ಅನ್ನೋ ಸಂದೇಶ ಹೇಳಿದೀವಿ. ನಾವು ಇಷ್ಟು ಶಾಂತಿಯನ್ನ ಕಾಪಾಡೋದಿಕ್ಕೆ ಇಷ್ಟು ಪ್ರಯತ್ನ ಮಾಡ್ತಿದ್ರು, ಅವ್ರ ಆ ಕಡೆಯಿಂದ ಅದನ್ನ ತೋರಿಸ್ತಾ ಇಲ್ಲ ಅಂದಾಗ ನಾವು ಯುದ್ಧ ಮಾಡಿ ಅದಕ್ಕೆ ಉತ್ತರ ಕೊಡ್ಬೇಕಾಗಿ ಬರುತ್ತೆ. ಅವರು ಅವರ ಅಣ್ವಸ್ತ್ರಗಳಾಗ್ಲಿ ಅಥವಾ ಏನಾದ್ರೂ ಅವ್ರ ಸೇನೆಯನ್ನ ಬೆಳೆಸ್ತಾ ಇದಾರೆ ಅಂದ್ರೆ ಅದು ಒಂದೇ ಕಾರಣಕ್ಕೆ ಇಂಡಿಯಾ ಮೇಲೆ ಯುದ್ಧ ಮಾಡೋದಕ್ಕೋಸ್ಕರನೇ ಬೆಳೆಸ್ತಾ ಇದ್ದಾರೆ. ದಾರಾ ಬೇಂದ್ರೆ ಹೇಳ್ತಾರೆ ಮರಳಿ ಯತ್ನ ಮಾಡುವಂತ. ನಾವು ಒಂದು ಸರಿ ಅವರಿಗೆ ಬುದ್ಧಿ ಹೇಳ್ತಾರೆ. 70 ವರ್ಷ ಆಯ್ತು ಸರ್ ಅವ್ರಿಗೆ ಸ್ವಾತಂತ್ರ್ಯ ಬಂದು. ನಾವು ಸಡನ್ ಆಗಿ ಯುದ್ಧ ಮಾಡ್ಲಿಕ್ಕೆ ಆಗೋದಿಲ್ಲ. ಯುದ್ಧ ಮಾಡೋದಲ್ಲಿ ನಾವು ನೀವು ಸಫರ್ ಆಗೋದಿಲ್ಲ. ಮಿಲಿಟರಿ ಅವರು ವೆಂಕಟೇಶ್ ಸರ್ ಒಂದು ನಿಮಿಷ. ಇದೇ ವಾಜಪೇಯಿ ಅವರು ಕೂಡ 2003 ಒಂದು ಮಾತು ಹೇಳ್ತಾರೆ, ಗನ್ ಅಲ್ಲಿ ನಾವು ಅವರಿಗೆ ಪಾಠ ಕಲ್ಸಕ್ಕಾಗಲ್ಲ. ಕಾಶ್ಮೀರದ ಅಲ್ಲಿರುವಂಥ ಜನರನ್ನ ಕೂಡ ನಾವು ಮನಸ್ಸಿನಲ್ಲಿ ಇಟ್ಕೊಳ್ಬೇಕು. ಕಾಶ್ಮೀರಿಗರನ್ನ ನಾವು ಪ್ರತ್ಯೇಕತವಾಗಿ ಕಾಶ್ಮೀರ ಬೇಕು, ಕಾಶ್ಮೀರಿಗರು ಬೇಡವೇ? ಅವರು ಬೇಕಲ್ವಾ? ಆ ಒಂದು ನಿಟ್ಟಿನಲ್ಲಿ ನಾವು ಆಲೋಚನೆ ಮಾಡೋಣ ಅಂತ ಇದೇ ವಾಜಪೇಯಿ ಅವರು 2003 ಹೇಳ್ತಾರೆ ಆ ಮಾತನ್ನ. ಎಸ್ ಸರ್, ಬೇರೆ ಯಾರು? ಸೊ ಒಂದು ಕ್ರಿಕೆಟ್ ಮ್ಯಾಚ್ನೇ ಕೂಡ ನಾವು ಒಂದು ಯುದ್ಧದ ಥರ ನೋಡ್ತಾ ಇರೋದು. ನಾವೇ ಬಿಟ್ಕೊಟ್ಟಿರೋಂಥ ದೇಶ, 1947 ಕೊಟ್ಟಿರೋಂಥ ದೇಶ. ಈಗ ಅಂದ್ಕೊಂಡ್ರೆ ಕ್ಷಣಕ್ಕೆ ಯುದ್ಧ ಮಾಡಿ ಗೆಲ್ಲುವಂಥದ್ದು ಸೆಕೆಂಡ್ ಥಾಟ್ ಅಷ್ಟೇ. ಈಗ ಅಂದ್ಕೊಂಡಿದ ತಕ್ಷಣ ನಾವು ಅದು ಮಾಡೋಂಥ ಕೆಪಾಸಿಟಿ ಇಂಡಿಯಾಗಿದ್ದೇ ಇದೆ. ಆ್ಯಂಡ್ ಮೋರೋವರ್ BJP ಮುಖಂಡರು ಅವರು ಒಂದು ಮಾತು ಹೇಳಿದರು ಸರ್ಜಿಕಲ್ ಸ್ಟ್ರೈಕ್ ಬಗ್ಗೆ. ಇಂಥದ್ದು ಈಗ 2014 ಅದಕ್ಕಿಂತ ಮುಂಚೆ ಲೈನ್ ಆಫ್ ಕಂಟ್ರೋಲ್ ದಾಟಿ ಎಷ್ಟೋ ಸಲ ಪಾಕಿಸ್ತಾನವ್ರು ಒಳಗಡೆ ಬಂದು ನಮ್ಮ ಮೇಲೆ ಗುಂಡು ಹಾರಿಸಿರೋದು ಅದೆಲ್ಲ ಇದೆ. ಸರ್ಜಿಕಲ್ ಸ್ಟ್ರೈಕ್ ಕೂಡ ಎಷ್ಟೋ ನಡೆದಿದೆ. ಇದರಲ್ಲಿ ಒಂದು ಕೆಲಸ ಇವಾಗೇನು ನಡೀತಾ ಇದೆ 2014 ನಂತರ ಇಷ್ಟೊಂದು ಮೀಡಿಯಲ್ಲಿ ಪಬ್ಲಿಷ್ ಆಗಿ ಎಲ್ಲರಿಗೂ ಜನಕ್ಕೆ ಗೊತ್ತಾಗೋ ಥರ ಯಾವುದೂ ಆಗಿರಲಿಲ್ಲ. ಅದೊಂದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಬಹಳಷ್ಟು ಹಳೆಯ ಗಾದೆ ಕೂಡ ಇದೆ, ಯುದ್ಧದಲ್ಲಿ ಗೆದ್ದವನು ಸೋತವನು ಸತ್ತ ಅಂತ. ಇದು ನಮಗೆಲ್ಲರಿಗೂ ಗೊತ್ತಿರೋದು. ಮಾನವೀಯತೆಗೆ ದೊಡ್ಡ ಶತ್ರು ಯುದ್ಧ ಅನ್ನೋ ಮಾತು ಕೂಡ ತಿಳಿದಿರುವಂಥ ದೇಶ ಭಾರತ ದೇಶ. ಹಾಗಂದಕ್ಕೆ ನಾವು ಯುದ್ಧಕ್ಕೆ ಸನ್ನದ್ಧರಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಯುದ್ಧಕ್ಕೆ ನಾವು ಸದಾಕಾಲ ಸಿದ್ಧ. ಅದಕ್ಕೆ ನಾವು ವಿಶ್ರಾಮ ಕಾಲದಲ್ಲಿ ಕೂಡ ಎಷ್ಟು ಬೆವರು ಸುರಿಸ್ತೀವೋ ಅಷ್ಟು ರಕ್ತ ನಮ್ಮದು ರಣಯುದ್ಧದಲ್ಲಿ ಕಮ್ಮಿ ಆಗುತ್ತೆ ಅಂತ ತಿಳ್ಕೊಂಡಿರುವಂಥ ದೇಶ ನಾವು. ನಿಮ್ಮ ಮಾತಿನ ಉತ್ತರ ಹೇಳ್ತಾ ಇದ್ದೀನಿ. ಹೌದು, ನಿಮ್ಮ ಮಾತು ನಾನು ಒಪ್ತೀನಿ. ಈ ಸರ್ಜಿಕಲ್ ಸ್ಟ್ರೈಕ್ ಆಗಲಿ ಅಥವಾ ನುಸುಳುಕೋರರನ್ನು ದಂಡಿಸೋದಾಗಲಿ ದಂಡಂ ದಶಗುಣಂ ಭವೇತಿ, ನಾವು ದಿನನಿತ್ಯ ನಡೆಯುವಂಥ ಕಾರ್ಯಾಚರಣೆ ನಮ್ಮದು. ಆದರೆ ನೀವು ಖಂಡಿತ ಹೇಳಿದ ಮಾತಿನಲ್ಲಿ ಸತ್ಯಾಂಶ ಇದೆ. ಮುಂಚೆ ಆಗ್ತಾ ಇದ್ದ ಕ್ರಿಯೆಗಳು ಜನರ ಮುಂದೆ ಬರ್ತಾ ಇರಲಿಲ್ಲ. ಈ ಸರ್ಜಿಕಲ್ ಸ್ಟ್ರೈಕ್ ನಮ್ಗೇನು ಮೊದಲನೇದಲ್ಲ, ಬರ್ಮಾ ಒಳಗೆ ಹೋಗಿದ್ದು ಮೊದಲನೇದಲ್ಲ, ಅವ್ರನ್ನ ಸದೆ ಬಡಿಯೋದು ಮೊದಲನೇದಲ್ಲ. ಆದರೆ ಇವತ್ತೇನಾಗಿದೆ, ಒಂದು ಬಹಳ ಮಹತ್ವದ ಸಂಗತಿ ಅಂತಂದರೆ ಈ ದೇಶವನ್ನು ಆಳುವ ರಾಜಕಾರಣಿಯ ನಿಲುವು ಮತ್ತು ಧೋರಣೆ ಸೈನ್ಯದ ಪರವಾಗಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಅದು ಮುಖ್ಯವಾಗಿ ಬೇಕು. ಯಾಕೆಂದ್ರೆ ಬಹಳಷ್ಟು ನಮ್ಮ ಯುವಕರಿಗೆ ಜನರಿಗೆ ಸೈನ್ಯದ ಕಾರ್ಯಾಚರಣೆಯ ಮಹತ್ವಗಳು ತಿಳಿತಾ ಇರಲಿಲ್ಲ. ಈಗ ಅಂಶಗಳು ತಿಳಿತಾ ಇರೋದ್ರಿಂದ ಕೆಲವೊಮ್ಮೆ ಅದರಲ್ಲಿ ಒಂದು ಡೇಂಜರು ಇರ್ಬೋದು, ಬಟ್ ಒಳ್ಳೆಯ ಸಂದೇಶ ಕೂಡ ಜನಕ್ಕೆ ಹೋಗ್ತಾ ಇದೆ. ಅದಕ್ಕೆ ಸ್ವಲ್ಪ ಸೈನ್ಯದ ಬಗ್ಗೆ ಒಲವು ಮತ್ತು ಪ್ರೀತಿ, ಪ್ರೇಮ, ಆದರ, ಗೌರವ ಇವತ್ತು ಜಾಸ್ತಿ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಹೌದು ಅಲ್ವೋ? ಯುದ್ಧ ಬೇಡ ಅಂತ ಎಲ್ಲರೂ ಹೇಳ್ತಿದ್ದಾರೆ. ದಿನನಿತ್ಯ ಅದರಿಂದ ಕಾಟ ಪಡೆಯೋದ್ಗಿಂತ ಒಂದ್ಸರ್ತಿ ಮುಕ್ತಿ ಕೊಟ್ಬೇಡ ಅಂತ ಎಲ್ಲದಕ್ಕೂ. ಏನಂದ್ರೆ ಒಂದು ಯುದ್ಧ ಆದ್ರೆ ನನಗೆ ಗೊತ್ತು ಎಕನಾಮಿಕಲಿ ತುಂಬಾ ಪ್ರಾಬ್ಲಮ್ ಆಗುತ್ತೆ ದೇಶಕ್ಕೆ. ಆಮೇಲೆ ತುಂಬಾ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ತುಂಬಾ ಒಂದು ನಿರ್ಬಂಧಗಳನ್ನ ಎದುರಿಸಬೇಕಾಗತ್ತೆ. ಆದರೆ ಪ್ರತಿನಿತ್ಯ ನಮ್ಮ ಸೈನಿಕರು ಸಾಯ್ತಿದ್ದಾರೆ. ಅದು ಬೇಡ ನಮಗೆ. ಯಾಕಂದ್ರೆ ನಮ್ಮ ಸೈನಿಕರು ಇವ್ರು ಯಾರೋ ಹೇಳಿದ್ರು ಅವಾಗಲೇ, ಒಂದು ಹೆಣ್ಣು ಕನ್ನಡಿ ಮುಂದೆ ನಿಂತ್ಕೊಂಡಾಗ ಬೊಟ್ಟಿಲ್ಲ ಅಂತ ಅವಳು ಇದು ಮಾಡ್ಕೊಂಡ್ಲು ಅಂತ, ಅನಾಥ ಪ್ರಜ್ಞೆ ಕಾಡ್ತು ಅಂತ ಹೇಳಿದ್ರು. ಒಂದು ದಿವಸ ಒಂದು ಯುದ್ಧದಲ್ಲಿ ಮ್ಯಾಕ್ಸಿಮಮ್ ಅಂದ್ರೆ ನಮ್ಮ ಕಾರ್ಗಿಲ್ ಯುದ್ಧದಲ್ಲಿ 500 ಏನೋ ಸೈನಿಕರು ಸತ್ರು. ರೀಸೆಂಟ್ ಆಗಿದ್ದ ಅಟ್ಯಾಕ್ ಅಲ್ಲೇ ಇಂಡಿಯಾದಲ್ಲಿ. ಓಕೆ, ಸೊ ನಿಮ್ಮ ಪ್ರಕಾರ ಒಂದೇ ಸತಿಗೆ ಯುದ್ಧ ಒಂದ್ಸತಿ ಅನೌನ್ಸ್ ಆಗಿ ಅದನ್ನ ನಿಲ್ಲಿಸೋಣ ಅಂತ, ಅದು ನಿಮ್ಮ ಪ್ರಕಾರ ಅದು ಅಲ್ಟಿಮೇಟ್ ಪರಿಹಾರವಾ? ಇಸ್ ದಟ್ ದ ಸೊಲ್ಯೂಷನ್?
ಕ್ಲಿಯರ್. ಯಾಕಂದ್ರೆ ನಾವು ಜಗತ್ತಿನ ನಾನು ನಿಮ್ಮನ್ನು ಕೇಳ್ತೀನಿ, ಓಕೆ, ನಾಳೆ ಭಾರತ ದೇಶ ಪಾಕಿಸ್ತಾನದ ಮೇಲೆ ಯುದ್ಧವನ್ನ ಘೋಷಿಸ್ತು, ನಾವು ಯುದ್ಧಕ್ಕೆ ಹೋದ್ವಿ, ಯುದ್ಧದಲ್ಲಿ ಗೆದ್ವಿ, ಆಮೇಲೇನು ಕಾಶ್ಮೀರ ಸಮಸ್ಯೆ ಆಯ್ತಾ? ಇಲ್ಲ. ನೋಡಿ, ಒಂದು ಹೇಳ್ತೀನಿ, ಹೊಟ್ಟೆ ಮನುಷ್ಯನ ಶರೀರದ ಒಳಗಿರುವ ಹುಣ್ಣುಗಳನ್ನು ನಾವು ಮೊದಲು ನಿವಾರಿಸ್ಕೊಳ್ಬೇಕು. ಹೊರಗಿನಿಂದ ಆದ ಗಾಯ ಬೇಗ ಮಾಗುತ್ತೆ. ಒಳಗಿರುವ ಹುಣ್ಣುಗಳು, ನಮ್ಮ ಒಳಗಿನ ಹುಣ್ಣುಗಳಿದೆಯಲ್ಲ, ಅದನ್ನ ಧ್ವಂಸ ಮಾಡುವಂತ ಪ್ರಕ್ರಿಯೆ ಮಹಾ ದೊಡ್ಡ ಯುದ್ಧ. ಪಾಕಿಸ್ತಾನದ ನಾವು ಯುದ್ಧ ಗೆದ್ದು ಬಿಡ್ಬೋದು, ಆದ್ರೆ ನಮ್ಮ ಒಳಗಿನ ಶತ್ರು ಸಂಹಾರ ಇದೆಯಲ್ಲ, ಈ ಶತ್ರು ಸಂಹಾರ ಒಳಗಿನ ಅತ್ರಿ ಅವರು ಹೇಳೋದು ಅವರು ಬಹಳ ಸೂಕ್ಷ್ಮವಾಗಿ ಹೇಳಿದ್ದಾರೆ. ಒಳ ನುಸುಳುವಿಕೆಯಿಂದ ನಮ್ಮ ದೇಶದ ಪ್ರಜೆಗಳು ಅಂತೇಳಿ ಅವರಿಗೆ ID ಕಾರ್ಡ್ ಕೊಡ್ತಾ ಇದ್ದಾರೆ, ವೋಟರ್ ID ಕಾರ್ಡ್ ಕೊಡ್ತಾರೆ, ಆಧಾರ್ ಕಾರ್ಡ್ ಕೊಡ್ತಾ ಇದ್ದಾರೆ. ಅವರು ಈ ದೇಶದ ಏನು ಗುಪ್ತವಾದಂಥ ವಾರ್ತೆಗಳನ್ನು ಇದು ಶತ್ರು ದೇಶಕ್ಕೆ ರವಾನೆ ಮಾಡ್ತಾ ಇದ್ದಾರೆ. ಇದನ್ನ ತಡೆಗಟ್ಟುವಲ್ಲಿ ಇದುವರೆಗೆ ಆಡಳಿತ ನಡೆಸತಕ್ಕಂಥ ಎಲ್ಲಾ ಸರ್ಕಾರಗಳು ವಿಫಲ ಆಗಿದ್ದಾವೆ. ಒಂದು ನಿಮಿಷ ಇವರು ಎಕಾನಮಿ ಬಗ್ಗೆ ಹೇಳ್ತಾ ಇದ್ವಾ? ಆಕ್ಚುಲಿ ಬಿಫೋರ್ 1947 ಇಂಡಿಯಾ ಅಂಡ್ ಪಾಕಿಸ್ತಾನ್ ಎರಡು ಒಂದಾಗಿತ್ತು, ನಿಜಾನಾ ಸರ್? ಹೌದು. ಇದರ ನಡುವೆ ಕುತಂತ್ರ ನಡೆಸಿದ್ದು ಬ್ರಿಟಿಷ್ ಅವರು. ಅದರಿಂದ ಇಂಡಿಯಾ ಅಂಡ್ ಪಾಕಿಸ್ತಾನ್ ಬೇರೆ ಆಯ್ತು. ಸೊ ಇವಾಗ ಇಂಡಿಯಾ ಅಂಡ್ ಪಾಕಿಸ್ತಾನ್ ವಾರ್ ಶುರು ಆಯ್ತು ಅಂತ ಹೇಳಿದ್ರೆ, ಡು ಯು ಥಿಂಕ್ ಬೇರೆ ದೇಶದವರೆಲ್ಲ ಸುಮ್ಮನೆ ಇರ್ತಾರೆ ಅಂತ ಅವ್ರಿಗೆ ಸಪೋರ್ಟ್ ಮಾಡ್ತಾರೆ? ಎಕನಾಮಿಕ್ ಡಿಪ್ರೆಷನ್ ತುಂಬಾ ಯಾವ ದೇಶನೂ ಬರೋದಿಲ್ಲ. ಅನ್ಕೊಂಡಿದ್ದೀರಾ ಕುತಂತ್ರ ಮಾಡಕ್ ಶುರು ಮಾಡ್ತಾರೆ? ಸಿಂಪಲ್ ಪ್ರಶ್ನೆ ಕೇಳ್ತೀನಿ, ನಿನಗಿಂತ 3 ಅಡಿ ಎತ್ತರದ ಒಂದು ಹೆಣ್ಣು, ನಿನಗಿಂತ 25 kg ಜಾಸ್ತಿ ಇರೋ ಹೆಣ್ಣಿನ ಮುಂದೆ ನಿಂತ್ರೆ ಅವಳು ಕಪಾಳ ಕುಡಿಯಕ್ ಮುಂಚೆ ಎಷ್ಟು ಸಲ ಯೋಚನೆ ಮಾಡ್ತೀಯಮ್ಮ ತಾಯಿ? ಎಷ್ಟು ಸಲ ಯೋಚನೆ ಮಾಡ್ತೀಯ? ಅದಕ್ಕೆ ನಾನು ಹೇಳೋದು, ಭಾರತ ಕುಬ್ಜನ ಹಾಕೊಡುದು. ಸರ್, ಇವಾಗಲೇ ನಿಮಗೂ ಗೊತ್ತಿದೆ ಚೈನಾ ನಮ್ಮ ವಿರುದ್ಧ ನಿಂತಿದೆ ಅಂತ ಹೇಳಿ. ಸೊ ಪಾಕ್ ವಾರ್ ನಡೀತು ಅಂತ ಹೇಳಿದ್ರೆ 3ನೇವರಿಗೆ ಲಾಭ, ಅವ್ರು ನಮ್ಮ ಮೇಲೆ ದಾಳಿ ನಡೆಸಿದ್ರೆ ಮೋದಿ ಅವರು ಈ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಗೋ ರಾಜಕೀಯಗಳನ್ನ ಸರಿಪಡಿಸೋದಕ್ಕೋಸ್ಕರ ಪೀಸ್ ನ ಮೇಂಟೈನ್ ಮಾಡುತ್ತೆ ಅಂತ ಹೇಳಿದ್ರಲ್ವಾ? ಸೊ ಇವಾಗ ಎಲ್ಲಿದೆ ಸರ್ ಅದು? ಯುದ್ಧ ಇಷ್ಟು ರೇಂಜ್ ಅಲ್ಲಿ ಬರ್ತಾ ಇದೆ, ನೆಕ್ಸ್ಟ್ ಯುದ್ಧ ಮಾಡ್ಲೇಬೇಕು ಅನ್ನೋ ಕಾರಣಕ್ಕೆ ಬಂದು ನಿಂತಿರ್ಬೇಕಾದ್ರು ಯುನೈಟೆಡ್ ನೇಷನ್ ಆರ್ಗನೈಸೇಷನ್ ಯಾಕೆ ಇದ್ರಲ್ಲಿ ತಲೆ ಆಗ್ತಾ ಇಲ್ಲ? ಈಗ ಓಕೆ, ಯುನೈಟೆಡ್ ನೇಷನ್ಸ್ ಕೇಳೋಣ ಒಂದು ಬ್ರೇಕ್ ಆದ್ಮೇಲೆ. ವೀಕ್ಷಕರೇ, ಅಖಾಡ ಮುಂದುವರಿಯುತ್ತೆ ಮತ್ತೊಂದು ಬ್ರೇಕ್ ಆದ್ಮೇಲೆ. ವೀಕ್ಷಕರೇ, ವಿರಾಮದ ನಂತರ ಅಖಾಡ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಾವು ಚರ್ಚೆ ಮಾಡ್ತಾ ಇದ್ವಿ. ಅಫ್ಕೋರ್ಸ್ ಇದು ಅಖಾಡ, ನಿಜಕ್ಕೂ ಇವತ್ತು ಅಖಾಡ ಆಗಿದೆ, ಯಾಕಂದ್ರೆ ಬಿಸಿ ಬಿಸಿಯಾದ ಚರ್ಚೆ ಆಗ್ತಾ ಇದೆ. ಆದ್ರೆ ಪಾಕಿಸ್ತಾನದ ಜೊತೆ ಭಾರತಕ್ಕೆ ಯುದ್ಧ ಬೇಕಾ ಅನ್ನೋದು ಈ ನಿಮ್ಮ ಪ್ರಶ್ನೆ ಇತ್ತು. ಅದೇ UN ಯಾಕೆ ಯುನೈಟೆಡ್ ಇದು ಬರ್ತಾ ಇಲ್ಲ, ಮಧ್ಯ ಬರ್ತಾ ಇಲ್ಲ, ಇದ್ರ ಬಗ್ಗೆ ಯಾಕೆ ರೆಸ್ಪಾನ್ಸಿಬಿಲಿಟಿ ತಗೊಳ್ತಾ ಇಲ್ಲ ಅಂತ ಕ್ಯಾಪ್ಟನ್ ಸಂತೋಷ್, ಯು ವಾಂಟ್ ಟು ಟೆಲ್ ಸಮಥಿಂಗ್? ನೋಡಿ, UN ಅಂತ ನೀವು ಏನು ಹೇಳ್ತೀರಿ, ಈಗಿನ ಪರಿಸ್ಥಿತಿ ಫಸ್ಟು ಅರ್ಥ ಮಾಡ್ಕೊಳ್ಳಿ. ಯುದ್ಧ ಅಂತ ಎಲ್ಲರೂ ಇಲ್ಲಿ ಹೇಳ್ತಾ ಇದ್ದೀರಾ. ಫಸ್ಟು ನಮಗೆ ಪ್ರಾಬ್ಲಮ್ ಇರೋದು ಪ್ರಾಕ್ಸಿ ವಾರ್. ಪ್ರಾಕ್ಸಿ ವಾರ್ ಅಂದರೆ ಏನು? ಭಯೋತ್ಪಾದನೆ ರೀತಿಯಲ್ಲಿ ಪ್ರಾಕ್ಸಿ ವಾರ್ ಮಾಡ್ತಾ ಇದೆ ನಮ್ಮ ದೇಶದ ಜೊತೆ. ನಮ್ಮ ವಿಂಕಮಾರ್ ಅತ್ರಿ ಸಾಹೇಬ್ರು ಹೇಳಿದ್ರು, ಬ್ಲೀಡ್ ವಿತ್ 1000 ಕಟ್ಸ್ ಅಂತ. ಇವತ್ತು ನಿಮ್ಮ ದೇಶದಲ್ಲಿ ವಾರ್ ಮಾಡಿದಾಗ ಒಂದೇ ಟೈಮು ಕೋನ್ ಫಿನಿಶ್ ಅಪ್ ದ ವಾರ್, ಐದರ್ ಯು ವಿಲ್ ಸರ್ವೈವ್ ಅಲ್ಲ ಯು ವಿಲ್ ಸರ್ವೈವ್. ಬಟ್ ಏನು ಮಾಡ್ತಾರೆ, ಒಬ್ಬ ಮನುಷ್ಯನ ಹಿಡ್ಕೊಂಡು ಇನ್ಸ್ಟೆಡ್ ಆಫ್ ಸ್ಟಾಬಿಂಗ್ ಯು, ನಾನು ನಿಮಗೆ 100 ಕಟ್ ಹಾಕ್ತೀನಿ, 100 ಕಟ್ಟಿಗೆ ಯಾವ ಕಟ್ಟಿಗೆ ಫಸ್ಟ್ ನೀವು ಟ್ರೀಟ್ಮೆಂಟ್ ಮಾಡ್ಕೊತೀರಿ, ಯಾವ ಕಟ್ಟಿಗೆ ಹೊಲಿಗೆ ಹಾಕ್ಕೊತೀರ ಫಸ್ಟು ನಮ್ಮ ಆಂತರಿಕ ಸುರಕ್ಷತೆನ ದುರ್ಬಲಪಡಿಸ್ತಾ ಇದ್ದಾರೆ. ಇವತ್ತು ಜಮ್ಮು ಕಾಶ್ಮೀರದಲ್ಲಿ ನಡೀತಾ ಇರುವಂಥ ಪರಿಸ್ಥಿತಿಗೆ ನಮ್ಮ ಎಷ್ಟು ಆರ್ಮಿಯಲ್ಲಿ ಡಿಪ್ಲಾಯ್ಡ್ ಇದೆ, ಎಷ್ಟು CRPF ಡಿಪ್ಲಾಯ್ಡ್ ಇದೆ, ಎಷ್ಟು BSF ಡಿಪ್ಲಾಯ್ಡ್ ಇದೆ, ಎಷ್ಟು ಫೋರ್ಸಸ್ಗೆ ನಾವು ಲಾಜಿಸ್ಟಿಕ್ ಸಪೋರ್ಟ್ ಕೊಡಬೇಕಾಗಿದೆ, ಎಷ್ಟು ಕೋಟ್ಯಾಂತರ ರೂಪಾಯಿಗಳನ್ನ ನಾವು ಖರ್ಚು ಮಾಡ್ತಾ ಇದ್ದೀವಿ. ಅದಕ್ಕೆ ಒಂದು. ಎರಡನೇದಾಗಿ ಅದೇ ರೀತಿಯಲ್ಲಿ ಯಾವುದೋ ಒಂದು ಬಾಂಬೆಯಲ್ಲಿ ಒಂದು ಅಟ್ಯಾಕ್ ಆಯಿತು, ಇನ್ನೊಂದಾಯಿತು, ಎಷ್ಟು ರಿಸೋರ್ಸಸ್ಸು, ಎಷ್ಟು ಮೀಡಿಯಾ, ಎಷ್ಟು ಒಂದು ಇದು ಎಲ್ಲ ರೀತಿಯಾದ ಒಂದು ರಿಸೋರ್ಸಸ್ನ ಒಂದು ಕಡೆ ಡೈವರ್ಟ್ ಮಾಡಬೇಕಾಗುತ್ತೆ. ಈ ರೀತಿಯಾಗಿ ಅವ್ರು ಏನು ಮಾಡ್ತಾರೆ, ಒಂದು ಡ್ರಗ್ಸ್ ಸಪ್ಲೈ ಮಾಡೋದಾಗಿರಲಿ. ಅವ್ರ ಪ್ರಶ್ನೆಗೆ ನಾನು ಉತ್ತರ ಅಲ್ಲ, ಇವನು ಇದಕ್ಕೆ ಬರ್ತೀನಿ. ಯುನೈಟೆಡ್ ನೇಷನ್ಸ್ ಇಂಡಿಯಾ ಪಾಕಿಸ್ತಾನದ ಮಧ್ಯದಲ್ಲಿ ಬರುವಂತ ಅವಕಾಶ ಇಲ್ಲ. 3 ನಮ್ಮ ಅಗ್ರಿಮೆಂಟ್ಗಳಾಗಿದೆ. ಫಸ್ಟಿಗೆ ತಾಷ್ಕೆಂಟ್ ಅಗ್ರಿಮೆಂಟ್ 65 ಆದಮೇಲೆ, ಅದರಲ್ಲೂ ಕೂಡ ನಾವು ಹೇಳಿದ್ದೀವಿ ಇದು ನಮ್ಮಿಬ್ಬರ ಜಗಳ, ಬೇರೆಯವನಿಗೆ ಪ್ರವೇಶ ಇಲ್ಲ. ಎರಡನೇದಾಗಿ ಸಿಮ್ಲಾ ಅಗ್ರಿಮೆಂಟ್ 71ರಲ್ಲಿ ಆದಾಗ ಕೂಡ ಇಂದಿರಾ ಗಾಂಧಿಯವರು ಮತ್ತು ಭುಟ್ಟೋ ಅವರು ಇದ್ದಾಗಲೇ ಆಗಿದ್ದು, ಅದರಲ್ಲೂ ಕೂಡ ನಾವು ಹೇಳಿದ್ದೀವಿ ಯುನೈಟೆಡ್ ನೇಷನ್ಗೆ ಇಲ್ಲಿ ಪ್ರವೇಶ ಇಲ್ಲ. ಮೂರನೇದು, ಮೊನ್ನೆ ಆಗ್ರಾದಲ್ಲಿ ವಾಜಪೇಯಿ ಮತ್ತು ಮುಷರಫ್ ಜೊತೆ ಆದ ಒಂದು ಒಪ್ಪಂದದಲ್ಲೂ ಕೂಡ ನಾವು ಪ್ರತಿಪಾದಿಸಿದ್ದೀವಿ, ಇದು ನಮ್ಮಿಬ್ಬರ ಜಗಳ, ಮೂರನೇ ಯಾರಿಗೂ ನಾವು ಪ್ರವೇಶ ಇಲ್ಲ. ಈ ಮಾತನ್ನು ಯಾರು ಕೇಳ್ತಾ ಇದ್ದಾರೆ? ಭಾರತದ ಜಮ್ಮು ಅಂಡ್ ಕಾಶ್ಮೀರ ಅವಿಭಾಜ್ಯ ಅಂಗ ಅಲ್ಲ ಅಂತ ಹೇಳೋ ಸೆಪರೇಟಿಸ್ಟ್ಗಳು, ಪಾಕಿಸ್ತಾನದ ಫ್ಲಾಗ್ ಹಿಡ್ಕೊಂಡು ನಾನು ಕಾಶ್ಮೀರಿ ಅಂತ ಹೇಳುವಂಥ ಉಗ್ರರು
ಈ ಮಾತನ್ನು ಹೇಳ್ತಾ ಇದ್ದಾರೆ. ನಿನ್ನ ಪ್ರಶ್ನೆ ಯಾವಾಗ ನೀನು ಉಗ್ರರ ಜೊತೆ ಇದೆಯಮ್ಮ ತಾಯಿ ನಾನು ಕೇಳಬೇಕು? ನಮಗೆ ಯುನೈಟೆಡ್ ನೇಷನ್ಸ್ ಬೇಕಾಗಿಲ್ಲ, ಇಲ್ಲಿ ನಮ್ಗೆ ಯಾರ ಪಬ್ಲಿಸಿಟಿ ಬೇಕಾಗಿಲ್ಲ. ನಮ್ಮಿಬ್ಬರು ಜಗಳ ಪರಿಹಾರ ಮಾಡೋ ತಾಕತ್ತು ಮತ್ತು ವಿವೇಚನೆ ಮತ್ತು ಆಲೋಚನೆ ಎರಡೂ ದೇಶದಲ್ಲಿ ಇದೆ. ಬೇರೆಯವರ ಪ್ರವೇಶ ಸರ್ ಒಂದ್ ನಿಮಿಷ, ನೀವು ಹೇಳ್ತಾನೆ ಇದ್ದೀರಿ, ಖಂಡಿತವಾಗ್ಲೂ ಎಲ್ಲ ವಿಚಾರಗಳು ನೀವು ಹೇಳೋದ್ರಲ್ಲಿ ಸೇನೆಯಲ್ಲಿ ನಡೆಯುವಂತಹ ಎಲ್ಲ ವಿಚಾರಗಳು ಹೇಳ್ತೀರಾ. ಆದ್ರೆ ಬುದ್ಧ, ಬಸವ, ಗಾಂಧಿ, ಅಂಬೇಡ್ಕರ್ ಹುಟ್ಟಿದಂತಹ ನನ್ನ ನಾಡಿನಲ್ಲಿ ಶಾಂತಿಯನ್ನು ಕದಡುವಂತಹ ಕೆಲಸವನ್ನ ಈ ನಾಡಿನ ರಾಜಕಾರಣಿಗಳು, ಈ ದೇಶದ ರಾಜಕಾರಣಿಗಳು ತಮ್ಮ ಸ್ವಂತ ಹಿತಕ್ಕೋಸ್ಕರ ಬಳಸಿಕೊಂಡು ಜನರನ್ನ ದಂಗೆ ಹೇಳುವ ರೀತಿಯಲ್ಲಿ, ಜನರಿಗೆ ಯುದ್ಧವನ್ನ ಪ್ರೇರೇಪಿಸುವ ರೀತಿಯಲ್ಲಿ ಸೇನೆಯಲ್ಲಿರುವಂತಹ, ಅಂದ್ರೆ ಸೇನೆ ಮಾಡುವುದೇ ಬೇರೆ, ಸೇನೆ ತನ್ನ ಪಾಡಿ ತನ್ನ ಕೆಲಸ ಮಾಡ್ತಾ ಇರ್ತಾರೆ. ನೀವೆಲ್ಲ ಹೇಳ್ದಂಗೆ ಸೇನೆ ತನ್ನ ಎಲ್ಲ ವ್ಯವಸ್ಥೆಯನ್ನು ಮಾಡಿರ್ತಾರೆ, ಇವರು ಕೆಲಸನ ಮಾಡಬೇಕು ಅಂತ. ಆದ್ರೆ ಅದನ್ನ ವ್ಯವಸ್ಥೆಯನ್ನ ತನ್ನ ರಾಜಕೀಯ ಹಿತಾಸಕ್ತಿಗೆ ಬಳಸ್ಕೊಳ್ತಿರುವಂತಹ ಈ ದೇಶದಲ್ಲಿ ಜನರ ಮನಸ್ಸಲ್ಲಿ ಯುದ್ಧದ ಬಗ್ಗೆ ಬೇರೆ ರೀತಿಯ ಕಲ್ಪನೆ ಇದೆ. ರಾಜಕೀಯ ಉದ್ದೇಶ ಅಂತ ಹೇಳ್ತಾ ಇದ್ದಾರೆ. ಕೇಳಿ, ಹಿಂದಿನ ಸರ್ಕಾರ, ನಾನು ಯಾರ ಹೆಸರು ಹೇಳ್ತಾ ಇಲ್ಲ, ಆ ಸರ್ಕಾರ ಆಡಳಿತ ನಡೆಸಬೇಕಾದ್ರೆ ಪಾಕಿಸ್ತಾನದ ಸೈನಿಕರು ಭಾರತೀಯ ಸೈನಿಕರ ತಲೆಯನ್ನು ಕತ್ತರಿಸಿ ಕಳಿಸಿದ್ರು. ಅವಾಗ ಇದೇ ಬೇರೆ ಪಕ್ಷದ ರಾಜಕಾರಣಿಗಳು ಬೊಬ್ಬೆ ಹಾಕೊಂಡ್ರು, ನಾವು ಅವ್ರು 4 ಕಳಿಸಿದ್ದಾರೆ, ನಾವು 8 ತಲೆಯನ್ನು ಕತ್ತರಿಸಬೇಕು ಅಂತ. ಈಗ ಬಂತು, ಆಯ್ತಾ 8 ತಲೆ ಕತ್ತರಿಸಿದ್ರ? ಸರ್ 8 ತಲೆ ಕತ್ತರಿಸಬೇಕು ಅನ್ನೋದು ನೋಡಿ ಮೇಡಮ್. ಒಂದು ಅಲ್ಲ ಸ್ನೇಹಿತರು ಕೇಳಿ, ಫ್ರೆಂಡ್ ಒಳ್ಳೆ ವಿಷಯನ ರೈಸ್ ಮಾಡಿದ್ರು. ಪೊಲಿಟಿಕಲಿ ಇವತ್ತು ಈ ರೀತಿಯಾದಂಥ ಯುದ್ಧದ ವಿಷಯ ಬರ್ತಿದೆ ಅಂತ ಭಾಳ ಒಳ್ಳೆಯ ಪ್ರಶ್ನೆ ಕೇಳಿದ್ರು. ಭಾರತ ಒಂದು ಪ್ರಜಾಪ್ರಭುತ್ವದ ಬೆನ್ನೆಲುಬಿಂದ ಇವತ್ತು ನಡೀತಾ ಇರ್ತಕ್ಕಂಥ ರಾಷ್ಟ್ರ, ಆಡಳಿತ ನಡೆಸ್ತಾ ಇರ್ತಕ್ಕಂಥ ರಾಷ್ಟ್ರ. ಆದರೆ ಪಾಕಿಸ್ತಾನದಲ್ಲಿ ಆ ರೀತಿಯಾದಂಥ ಪ್ರಜಾಪ್ರಭುತ್ವ ವ್ಯವಸ್ಥೆ ಇಲ್ಲ. ಅದು ನಾಮಕಾವಸ್ಥೆ ಪ್ರಜಾಪ್ರಭುತ್ವ ವ್ಯವಸ್ಥೆ. ಅಲ್ಲಿ ನಡೀತಕ್ಕಂಥ ಆಡಳಿತ ಮಿಲಿಟರಿ ಆಡಳಿತ. ಅವ್ರು ಯಾರು ಹಿಡಿತದಲ್ಲಿಲ್ಲ. ಅವ್ರು ನೀವು ಹೇಳ್ದಂಗೆ ಇಂಟರ್ನ್ಯಾಷನಲ್ ಬೇರೆ ರಾಷ್ಟ್ರಗಳ ಪ್ರಭಾವದಿಂದನೂ ಕೂಡ ಇವತ್ತು ಕೆಲಸ ಮಾಡ್ತಿದ್ದಾರೆ. ನಮ್ಗೆ ಹೇಳಿದ್ರು, ನಮ್ಮ ಫ್ರೆಂಡ್ ಒಳ್ಳೆ ಮಾತು ಹೇಳಿದ್ರು, ನಮ್ಗೆ ಪಾಕಿಸ್ತಾನ ಅಲ್ಲ ಹೆಚ್ಚು ಚೈನಾ ಅಂತ. ಇವತ್ತು ಚೈನಾ ಪ್ರಚೋದಿತ ದಾಳಿಯನ್ನು ಕೂಡ ಪಾಕಿಸ್ತಾನ ಮಾಡ್ತಾ ಇದೆ. ಇವತ್ತು ಭಾರತದಲ್ಲಿ ಭಯೋತ್ಪಾದನೆ ನಡೀತಾ ಇದೆ ಅಂದ್ರೆ ಅದಕ್ಕೆ ಪಾಕಿಸ್ತಾನ ಒಂದೇ ಕಾರಣ ಅಲ್ಲ, ಇವತ್ತು ಚೈನಾ ಕೂಡ ಮಾಡಿಸ್ತಾ ಇದೆ. ಇವತ್ತು ದೇಶದಲ್ಲಿ ಕೇಳಿ, ಇಲ್ಲಿ ನಕ್ಸಲಿಸಂ ಯಾವ ರೀತಿ ನಡೀತಾ ಇದೆ, ಅದೇ ರೀತಿಯಾದಂಥ ಬೇರೆ ಬೇರೆಯಾದಂಥ ಇಲ್ಲಿಗಲ್ ಚಟುವಟಿಕೆ, ಬಾಂಗ್ಲಾ ಅಕ್ರಮ ವಲಸಿಗರು ಕೂಡ ಬಂದು ನಮಗೆ ಥ್ರೆಟ್ ಅನ್ನು ಕೊಡ್ತಾ ಇದ್ದಾರೆ. ಜನರು ಅಥವಾ ರಾಜಕಾರಣಿಗಳು ಹೇಳುವಂತ ಯುದ್ಧ ಅಲ್ಲ ಅದು. ಯುದ್ಧ ನಮಗೆ ಯುದ್ಧ ಬೇಕಾಗಿಲ್ಲ. ಸಾಮಾನ್ಯ ಜನರಿಗೆ ಯುದ್ಧ ಬೇಕಾಗಿಲ್ಲ, ರಾಜಕೀಯವಾಗಿ ಪ್ರೇರೇಪಣೆ ಆಗ್ತಿದೆ. ನೋಡಿ, ಇದರೆಲ್ಲರ ಮಧ್ಯೆ ಹೇಳ್ತೀನಿ ನೋಡಿ, ಭಾರತೀಯ ಸರ್ಕಾರಗಳು, ಹಿಂದಿನ ಯಾವ ಸರ್ಕಾರಗಳು ಇರ್ಬೋದು, ನಮ್ಮ ಮೂರ್ತಿಯವರು ಹೇಳಿದಾಗೆ ಬೇರೆ ಬೇರೆ ರೀತಿಯಾದಂಥ ಉನ್ಮೋದಂಥ ಮಾತುಗಳು ಕೂಡ ಮಾತಾಡಿರ್ಬೋದು. ಆದರೆ ಇಲ್ಲಿಗೆ ಈಗ ಬಂದಂಥ ಯಾವುದೇ ಸರ್ಕಾರಗಳು ಕೂಡ, ಪ್ರಜಾಪ್ರಭುತ್ವದ ಬೇರಿನಿಂದ ಬಂದಿರತಕ್ಕಂಥ ಸರ್ಕಾರಗಳು ಯುದ್ಧ ಘೋಷಣೆಯನ್ನು ಮಾಡಲ್ಲ. ಅದಕ್ಕೆ ತನ್ನದೇ ಆದಂಥ ವ್ಯವಸ್ಥೆ ಇರ್ತದೆ. ಅದು ಯುದ್ಧ ಮಾಡಲ್ವಾ? ಮಾಡುತ್ತೆ. ಯಾವಾಗ ಮಾಡುತ್ತೆ ಅಂತಂದರೆ, ಯಾವಾಗ ತನ್ನ ಮೇಲೆ ಆಕ್ರಮಣ ಶುರುವಾದಾಗ, ಈ ದೇಶದ ನಮ್ಮ ನೀತಿನೇ ಆಗಿರ್ತಕ್ಕಂಥದ್ದು, ನನ್ನ ಮೇಲೆ ಆಕ್ರಮಣ ಮಾಡಿದ್ರೆ ಅದನ್ನು ಸಹಿಸಕ್ಕೆ ನಾವು ರೆಡಿ ಇಲ್ಲ ಅಂತಕ್ಕಂಥ ಮೆಸೇಜನ್ನು ಹಿಂದಿನಿಂದನೂ ಕೊಟ್ಟಿದ್ವಿ. ಗೊತ್ತು ನಮಗೂ. ಕಳೆದ 70 ವರ್ಷಗಳಿಂದ ಈಗ ಹೇಳಿದವರು, ಇಲ್ಲ ಕೇಳಿ, 70 ವರ್ಷಗಳಿಂದ ನಾವು ಮಾತುಕತೆನೇ ಮಾಡ್ತಾ ಇದ್ದೀವಿ. ಇಲ್ಲಿವರೆಗೂ ಯುದ್ಧಗಳನ್ನು ಮಾಡಿದ್ದೀವಿ, ಮಾತುಕತೆಯನ್ನು ಮಾಡಿದ್ದೀವಿ, ಯುದ್ಧಗಳನ್ನು ಮಾಡಿದ್ದೀವಿ, ಸರಿಯಾದ ಎಚ್ಚರಿಕೆ ಕೊಡ್ತಕ್ಕಂಥ ಕೆಲಸ ಮಾನ್ಯ ಬಿಜೆಪಿ ಮುಖಂಡ ಮೇಡಮ್, ಇದರಲ್ಲಿ ನಂದಿ ಸಾಹೇಬ್ರು ಹೇಳ್ತಾರೆ ಇದು ಬುದ್ಧ, ಬಸವ, ಅಂಬೇಡ್ಕರ್ ಜನಿಸಿದ ದೇಶ ಅಂತ ಹೇಳ್ತಾರೆ. ನಮ್ಮ ಅತ್ರಿ ಸಾಹೇಬ್ರು ಹೇಳಿದ್ರು ಭಯೋತ್ಪಾದಕತೆಗೆ ಮಾತ್ರ ನೀವು ಗಮನ ಕೊಡಿ ಅಂದಾಗ, ಭಯೋತ್ಪಾದಕತೆಗೆ ಊಟ ಆಗ್ತಿರೋದು ಯಾರು? ಪಾಕಿಸ್ತಾನ, ಅಲ್ ಖೈದಾ, ಐಸಿಸ್ಸು, ಇಂಡಿಯನ್ ಮುಜಾಹಿದ್ದೀನು, ಲಷ್ಕರ್ ಇ ತೊಯ್ಬಾ ಊಟ ಹಾಕಿ ಬೆಳೆಸಿ ಒಂದು ಪ್ರಚೋದನೆ ಕೊಟ್ಟು ಭಯೋತ್ಪಾದನೆ ಮಾಡ್ತಿದ್ದಾರಲ್ಲ, ಯುದ್ಧ ಬೇಕೇ ಬೇಕಲ್ವಾ? ಇವರೇ ಅವರೇ ಪ್ರಾಡಕ್ಟ್ ಮಾಡ್ತಾರದು ಅವರು. ಇಡೀ ವಿಶ್ವದಲ್ಲಿ ಪಾಕಿಸ್ತಾನ ಇಡೀ ವಿಶ್ವಕ್ಕೆ ಉಗ್ರತ್ವವನ್ನು ತುಂಬ್ತಿದೆ. ಫ್ಯಾಕ್ಟ್ರಿ ಪಾಕಿಸ್ತಾನ ಭಯೋತ್ಪಾದನೆ ಫ್ಯಾಕ್ಟ್ರಿ ಮಾಡಿದೆ. ಏನೇ ಮಾಡ್ಲಿ ಅವರು, ಏನೇ ಮಾಡ್ಲಿ ಅವ್ರು ಊಟ ಹಾಕೋದು. ಮತ್ತೆ ಸಾಹೇಬ್ರು ಭಯೋತ್ಪಾದನೆ ಮಹಾಭಾರತ ಸಾಹೇಬ್ರು ಏನ್ ಹೇಳ್ತಾರೆ? ಅವರ ಪ್ರಶ್ನೆ ಇಷ್ಟ. ಅವರ ಪ್ರಶ್ನೆ ಏನಂದ್ರೆ, ಭಯೋತ್ಪಾದಕ ಆ ಒಂದು ಇದ್ರ ಕಡೆ, ಉಗ್ರವಾದಿತನ ಕಡೆ ಮಾತ್ರ ನೀವು ಗಮನ ಕೊಡಿ, ಪಾಕಿಸ್ತಾನ ಅಲ್ಲ ಅನ್ನೋದು ನಿಮ್ಮ ಕಡೆಯಿಂದ ಒಂದು ಮಾತು ಬಂತು. ಅಂದ್ರೆ ಮೂಲ ನಮಗೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ತಾ ಇರೋದು ಆ ಉಗ್ರ ಸಂಘಟನೆಗಳಿಗೆ ಏನಿದೆ ಅಲ್ಲಿ ಅಂತ. ಆದ್ರೆ ಅವರ ಪ್ರಶ್ನೆ, ಉಗ್ರ ಸಂಘಟನೆಗಳನ್ನ ಸಾಕ್ತಿರೋದೇ ಪಾಕಿಸ್ತಾನ, ಹೀಗಿರುವಾಗ ನಮ್ಮ ಗುರಿ ಪಾಕಿಸ್ತಾನವೇ ಆಗಿರ್ಬೇಕು ಅನ್ನೋದು ಅವ್ರ ಪ್ರಶ್ನೆ. ಕರೆಕ್ಟಾ? ಇನ್ನ ಒಂದು ಮಾತು ಹೇಳ್ಬಿಡ್ತೀನಿ ಒಂದೇ ಒಂದು ಮಾತು. ನೀವ್ ಹೇಳಿದ್ರಿ ನಮ್ಮನ್ನ ಕಟ್ ದೆಮ್ 1000 times ಲೆಟ್ ದೆಮ್ ಬ್ಲೀಡ್ ಅಂತ ಹೇಳಿದ್ರಿ.
ಈ ಕಟ್ಸ್ ಎಲ್ಲ ಮಾಡ್ತಾ ಇರೋರು ಯಾರು ಅಂತ ನೋಡಿದ್ರೆ ನಾವು ಮೇಯ್ನ್ ಆಗಿ ಪಾಕಿಸ್ತಾನೇ ಬರುತ್ತೆ ಸರ್ ಕಣ್ಮುಂದೆ. ಆಮೇಲೆ ನಮ್ಮಲ್ಲೂ ಇದೆ, ನಾನಿಲ್ಲ ಅಂತ ಹೇಳಕ್ ಬರೋದಿಲ್ಲ. ನಿಮಗೆ ಗೊತ್ತಿದ್ಮೇಲೆ ನನಗೆ ಗೊತ್ತಿರಲ್ವಾ? ಅದು ಹೌದು, ಖಂಡಿತ ನಿಮಗೂ ಗೊತ್ತಿದೆ. ನಾವು ಅದೇ ಹೇಳ್ತಾ ಇದೀವಿ. ನಮಗೂ ಗೊತ್ತಿದೆ. ಅದನ್ನೇ ನಾನು ನಾವು ಅದೇ ಹೇಳ್ತಾ ಈಗ ಇದೀವಿ. ಅಲ್ಲಿ ಫ್ಯಾಕ್ಟರಿ ಅಂತ ಒಂದಿದೆ, ಅಲ್ಲೊಂದು ಸಣ್ಣದೊಂದು ಇರುವೆ ಉದಾಹರಣೆ ಕೂಡಿದೆ ಅಂತಂದ್ರೆ ನಾವು ಅದ್ರ ಮೇಲೆ ಅರ್ಶನ ಹಾಕ್ತೀವಿ. ನಿಮಗೆ ಸಣ್ಣ ಉದಾಹರಣೆ ಕೊಡ್ತೀನಿ. ಈಗ ನಿಮ್ಮ ಪಕ್ಕದ ಮನೆಯವರು ದಿನ ನಿಮ್ಮ ಮನೆಗೆ ಬಂದು ಗಾರ್ಬೇಜ್ ಬಿಸಾಕ್ತಾರೆ. ನೀವೇನು ಮಾಡ್ತೀರಾ ಅವಾಗ? ಎಲ್ಲ ದೊಣ್ಣೆ ವಸ್ತ್ರ ಹೆಸ್ರ ನಿಮ್ಮ ಮನೆಯವ್ರಲ್ಲಿ ತೊಗೊಂಡೋಗ್ಬಿಟ್ಟು ಕತ್ತಿ ಮುಚ್ಚು ತೊಗೊಂಡವ್ರ ಮೇಲೆ ಫೈಟಿಂಗ್ ಮಾಡ್ಬಿಡ್ತೀರಾ? ಇಲ್ಲ ಅಲ್ವಾ? ಫಸ್ಟ್ ಮಾತನಾಡ್ತೀರಾ. ಅವರು ದಿನ ಇನ್ನಷ್ಟು ಗಾರ್ಬೇಜ್ ಹಾಕಕ್ಕೆ ಶುರು ಮಾಡ್ತಾರೆ. ಅವ್ರ ರಿಲೇಷನ್ಸ್ ಹೇಳ್ತೀರಾ, ಸಂಬಂಧಿಕರಿಗೆ ಹೇಳ್ತೀರಾ, ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀರಾ, ಇದೆಲ್ಲ ಮಾಡ್ತೀರಲ್ವಾ? ಅಂದರೆ ರಾಯಭಾರತ್ವ ಆಗುತ್ತೆ. ಇಂಟರ್ನ್ಯಾಷನಲಿ ಇವ್ರು ಕೆಟ್ಟೋರು ಅಂತ ನೀವು ಅಪಕೀರ್ತಿ ತರಕ್ಕೆ ಪ್ರಚಾರ ಮಾಡ್ತೀರಾ. ಅದನ್ನು ಭಾರತ ಮಾಡ್ತಾ ಇದೆ. ಆದರೂ ಅವ್ನು ನಿಲ್ಲಿಸಲ್ಲ. ಇದು ಮನೆ ಕಿತ್ತು ಬಿಸಾಕಾಗ್ಬಿಡುತ್ತಾ ಒಂದು? ಇಲ್ಲ ಅಲ್ವಾ? ಅವ್ನ ಮನೆ ಕಿತ್ತಾಕಾಗಲ್ಲ ಅಲ್ವಾ? ಅವನು ನಾವು ಏನು ಮಾಡ್ಬೇಕು? ಅಲ್ಟಿಮೇಟ್ಲಿ ಯುದ್ಧ ಮಾಡಬೇಕು ಅಂತ ಹೇಳ್ತಾ ಇರೋದು. ಯುದ್ಧ ಮಾಡಿದಾಗ ಏನಾಗುತ್ತೆ? ಅವನನ್ನು ಪೂರ ನಿರ್ನಾಮ ಮಾಡ್ಲಿಕ್ಕೆ ಆಗ್ಬಿಡುತ್ತಾ? ನೀವು ಯುದ್ಧ ನಿಮಿಷ ಮುಗಿಸ್ಬಿಡ್ತೀರಾ. ನಿಮಗೆ ನಿಮ್ಮ ಪ್ರಶ್ನೆ ಒಳ್ಳೆಯದು, ಆ ಪ್ರಶ್ನೆಗೆ ಸರಿಯಾದ ಉತ್ತರ ಕೊಡ್ತೀನಿ. ತರಬೇತಿ ಮಾಡ್ತಾ ಇರೋದು ಪಾಕಿಸ್ತಾನ. ಯಾಕೆ ಅಂದರೆ ನಮ್ಮ ಮುಂದೆ ನಿಲ್ಲುವಂಥ ಶಕ್ತಿ ಮತ್ತು ನಿಲುವು ತಾಕತ್ತು ಅವರಲ್ಲಿ ಇಲ್ಲ ಇವತ್ತು. ಅದನ್ನು ನಂಬ್ಕೊಳ್ಳೇಬೇಕು ನಾವು. ಆದ್ದರಿಂದ ನಾವೇನು ಮಾಡಬೇಕು ಇವಾಗ? ಅವ್ರು ಎಲ್ಲೆಲ್ಲಿ ತರಬೇತಿ ಮಾಡ್ತಾ ಇದ್ದಾರೋ, ಈಗ ನಾವು ಹೆಂಗೆ ಎಲ್ಲೆಲ್ಲಿ ಕಳ್ಳಬಟ್ಟಿ ಮದ್ಯ ಸರಾಯಿನ ಕಿತ್ತಾಕ್ತಾ ಇದೀವೋ, ಅವನನ್ನು ಎಕನಾಮಿಕಲಿ ಅವಾಗ ಹಾಳಾಗುತ್ತಲ್ವ. ದುಡ್ಡು ಅಷ್ಟು ಹಾಕಿರ್ತಾನೆ, ಅಷ್ಟು ತರಬೇತಿ ಮಾಡಿರ್ತಾನೆ, ಅಷ್ಟು ಖರ್ಚು ಮಾಡಿರ್ತಾನೆ, ಆ ದುಡ್ಡೆಲ್ಲ ವೇಸ್ಟ್ ಆಯ್ತಲ್ವಾ? ಅವಾಗ ಪಾಕಿಸ್ತಾನ ಏನು ಮಾಡುತ್ತೆ? ಅವಾಗ ಪ್ರತಿನಿತ್ಯ ಅವನ ಆರ್ಥಿಕ ಧೋರಣೆಯನ್ನು ನಾವು ಸದೆ ಬಡಿತಾ ಬಂದಾಗ ಎಲ್ಲೋ ಒಂದು ಕಡೆ ಎಚ್ಚೆತ್ಕೊಳ್ಳೇಬೇಕಾಗತ್ತೆ. ಎಚ್ಚೆತ್ಕೊಳ್ತಾನೆ ಅವನು. ಅದಕ್ಕೆ ನಾವು ಹೇಳೋದೇನು, ಸುತ್ತಮುತ್ತಲಿರುವ ತರಬೇತಿ ಕೇಂದ್ರಗಳನ್ನ ಶೀಘ್ರವಾಗಿ ನಾವು ನಾಶ ಮಾಡಬೇಕು. ಅವನಿಗೆ ಇನ್ನಷ್ಟು ಸರ್ ಏನಂದ್ರೆ ಅವರು ನೇರವಾಗಿ ತರಬೇತಿ ಇನ್ನಷ್ಟು ಭಯೋತ್ಪಾದಕರ ಸಮಯ ಕೂಡ ಆಗುತ್ತೆ. ಆ ಸಮಯದಲ್ಲಿ ನಾವು ತಾಕತ್ವರಾಗಬೇಕು. ಆರ್ಥಿಕತೆಯಲ್ಲಿ ವೀಕ್ ಮಾಡ್ತಾ ಬಂದ್ರೆ ಬಹುಶಃ ನಾವು ಗೆಲ್ತೀವಿ ಅನ್ನೋ ಮಾತನ್ನ ಹೇಳಿದ್ರೆ ಮತ್ತಷ್ಟು ಮಾತಾಡೋಣ. ಅದಕ್ಕೂ ಮುಂಚೆ ತಗೊಂಡು ಒಂದು ಸಣ್ಣ ಬ್ರೇಕ್. ಎಸ್ ವೀಕ್ಷಕರೇ, ವಿರಾಮದ ನಂತರ ಅಖಾಡ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಾವು ಚರ್ಚೆ ಮಾಡ್ತಾ ಇದ್ವಿ ಪಾಕಿಸ್ತಾನದ ಜೊತೆ ಭಾರತಕ್ಕೆ ಯುದ್ಧ ಬೇಕಾ ಬೇಡವಾ ಅಂತ. ಎಸ್ ಕ್ಯಾಪ್ಟನ್ ಸಂತೋಷ್, ನನಗೆ ಕೆಲವೊಂದು ಪ್ರಶ್ನೆಗಳು ನನ್ನ ಮನಸ್ಸಿನಲ್ಲಿ. ಈ ಒಂದು ಸೊಲ್ಯೂಷನ್ಗೆ ಯುದ್ಧ ಅನ್ನೋದು ಅನಿವಾರ್ಯ ಪರಿಸ್ಥಿತಿ ಬಂದಾಗ ಹೌದು, ಆದರೆ ಅದಕ್ಕೊಂದು ಪರ್ಯಾಯ ಪರಿಸ್ಥಿತಿನ ನಾವು ನಿರ್ಮಾಣ ಮಾಡಕ್ಕೆ ಸಾಧ್ಯನೇ ಇಲ್ವಾ? ಹಾಗಾದ್ರೆ ಆ ಒಂದು ಮಟ್ಟಕ್ಕೆ ನಾವು ತಲುಪಿಬಿಟ್ಟಿದೀವ ಅನ್ನೋ ಪ್ರಶ್ನೆ ಬರುತ್ತೆ. ಬಿಕಾಸ್ LOC ಲೈನ್ ಆಫ್ ಕಂಟ್ರೋಲ್ ಬಂದಾಗ ಅದನ್ನೇನೋ ಒಂದು ಇಂಟರ್ನ್ಯಾಷನಲ್ ಬಾರ್ಡರ್ ತರ ಮಾಡಿ ಆ ಒಂದು ಪರಿಸ್ಥಿತಿಯನ್ನು ನಿರ್ಮಾಣ ಮಾಡ್ಬೋದಾ? ಅಥವಾ ವಿ ನೋ ದಟ್ ಸ್ವಿಟ್ಜರ್ಲೆಂಡ್ ನ್ಯೂಟ್ರಲ್ ಪಾಲಿಸಿ, ಸೊ ಆ ಥರ ಪಾಕಿಸ್ತಾನಕ್ಕೊಂದು 5% ಅಷ್ಟು ಏನೋ ಒಂದು ಭಾಗ, ಇಲ್ಲಿಂದ ಭಾರತದಿಂದ ಒಂದು 5% ಕೊಟ್ಟು ಅಲ್ಲಿ ಮಧ್ಯೆ ಇನ್ಯಾರೋ ಕಂಟ್ರೋಲಿಗೆ ಬಂದ್ಬಿಟ್ರೆ ಅದೇನಾದ್ರೂ ಕಷ್ಟದ ಪರಿಸ್ಥಿತಿಗೆ ದೂಡುತ್ತಾ? ಅದು ಪ್ರಶ್ನೆ. ನಾವು ಈ ಪಾಕಿಸ್ತಾನದ ಒಂದು ವಿಷಯವನ್ನು ಯುದ್ಧವನ್ನು ಮಾತಾಡೋಕೆ ಬಂದಾಗ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಒಂದು ಕ್ಲಿಷ್ಟವಾದ ಒಂದು ವಿಷಯ ಏನಂದರೆ, ಯುದ್ಧ ಅಂತೀವಿ. ಫಸ್ಟು ಭಯೋತ್ಪಾದನೆ ನಿಯಂತ್ರಣ ಮಾಡಿದ ತಕ್ಷಣ ಯಾವ ರೀತಿ ಮಾಡಬೇಕು? ಈಗ ಜಮ್ಮು ಕಾಶ್ಮೀರದಲ್ಲಿ ನಡೀತಾ ಇರುವಂಥ ಭಯೋತ್ಪಾದನೆಗೆ ಕಾರಣ ಯಾರು? ಪಾಕಿಸ್ತಾನದಿಂದ ಎಲ್ಲರೂ ಬರ್ತಾ ಇಲ್ಲ. ನಮ್ಮ ಕಾಶ್ಮೀರಿ ಯೂತ್ ಏನಿದ್ದಾರೆ ಪಾಕಿಸ್ತಾನಕ್ಕೆ ಹೋಗಿ ಟ್ರೈನಿಂಗ್ ತೊಗೊಂಡು ಮತ್ತೆ ಬಂದು ದೇ ಆರ್ ಕಂಡಕ್ಟಿಂಗ್ ದಿ ಟೆರರಿಸ್ಟ್ ಆ್ಯಕ್ಟಿವಿಟೀಸ್. ಆ ಒಂದು ರೀತಿ ಅವ್ರನ್ನ ಸ್ಟಾಪ್ ಮಾಡಬೇಕು. ಎರಡನೇದು, ಆ ಟ್ರೈನಿಂಗ್ ಕ್ಯಾಂಪ್ಸ್ ಏನಿದೆ ಪಾಕ್ ಕಾಶ್ಮೀರಲ್ಲಿ ಅವುಗಳನ್ನ ಯಾವ ರೀತಿಯಾಗಿ ಕಂಟ್ರೋಲ್ ಮಾಡಬೇಕು, ಅವುಗಳ ಮೇಲೆ ಯಾವ ರೀತಿಯಾಗಿ ಡಾಮಿನೇಷನ್ ಮಾಡಬೇಕು. ಮೂರನೇದು, ಯಾವುದೇ ಒಬ್ಬ ಟೆರರಿಸ್ಟ್ ಇಲ್ಲಿ ಬಂದಾಗ ಅವನಿಗೆ ಲೋಕಲ್ ಸಪೋರ್ಟ್ ಬೇಕು. ವಿತೌಟ್ ಹ್ಯಾವಿಂಗ್ ಎ ಲೋಕಲ್ ಸಪೋರ್ಟ್ ನೋ ಟೆರರಿಸ್ಟ್ ಕ್ಯಾನ್ ಸರ್ವೈವ್ ಇನ್ ದಿ ಜಮ್ಮು ಆ್ಯಂಡ್ ಕಾಶ್ಮೀರ್. ಅವನಿಗೆ ಲಾಜಿಸ್ಟಿಕ್ಸ್ ಕೊಡ್ತಾರೆ, ಗೈಡ್ಸ್ ಕೊಡ್ತಾರೆ. ಅವನು ಬಾರ್ಡರ್ ಕ್ರಾಸ್ ಆಗಿದ ತಕ್ಷಣ ಅವನಿಗೆ ಲೋಕಲ್ ಗೈಡ್ ಕೊಟ್ಟು ತೊಗೊಂಡು ಬಂದು ಲೋಕಲ್ ಏರಿಯಾನಲ್ಲಿ ಬಿಡ್ತಾರೆ. ಅವನಿಗೆ ಬಿಟ್ಟ ನಂತರ ಅವ್ರು ಆಪರೇಷನ್ ಸ್ಟಾರ್ಟ್ ಮಾಡ್ತಾರೆ. ದೆರ್ ಈಸ್ ಎ ಸಿಸ್ಟಮ್. ಅಲ್ಲಿ ಇವತ್ತು ಆಪರೇಟ್ ಆಗ್ತಾ ಇರುವಂಥ ಟೆರರಿಸ್ಟ್ ಗ್ರೂಪ್ಗಳು ಮೋರ್ ದೆನ್ 20 ಡಿಫ್ರೆಂಟ್ ಗ್ರೂಪ್ಸ್. ವಿ ಹರ್ಡ್ ಮೋಸ್ಟ್ ಆಫ್ ದಿ ಪೀಪಲ್ ನೋ ಓನ್ಲಿ ಲಷ್ಕರ್ ಇ ತೈಬಾ ಅಂಡ್ ಇಬ್ದುಲ್ ಮುಜಾಹಿದೀನ್. ಯಾವುದೇ ಒಂದು ಟೆರರಿಸ್ಟ್ ಗ್ರೂಪು ಒಂದು ಏರಿಯಾನಲ್ಲಿ ಸಕ್ಸಸ್ ಆಗಬೇಕಾದ್ರೆ ಅವನಿಗೆ ಲೋಕಲ್ ಸಪೋರ್ಟ್ ಬೇಕೇ ಬೇಕು. ಲೋಕಲ್ ಲಾಜಿಸ್ಟಿಕ್ಸ್, ಲೋಕಲ್ ಇಂಟೆಲಿಜೆನ್ಸ್, ಲೋಕಲ್ ಸಪೋರ್ಟ್. ಈಗ ಸ್ಟೋನ್ ಫಿಲ್ಟಿಂಗ್ ನೋಡ್ತಾ ಇದ್ದೀರಾ. ಈ ಸ್ಟೋನ್ ಫಿಲ್ಟಿಂಗ್ದು ಯಾವಾಗಿಂದ ಶುರುವಾಗಿದೆ? ಇದೆಲ್ಲ ಶುರುವಾಗಿದೆ 2003ರ ನಂತರ. 2003ರ ನಂತರ ಮತ್ತೆ 2007ರಲ್ಲಿ ಸ್ಟಾಪ್ ಆಯ್ತು. ಇದು ಮತ್ತೆ ಶುರುವಾಗಿದೆ 2013ರಿಂದ. ಮತ್ತೆ ಸ್ಟೋನ್ ಫಿಲ್ಟಿಂಗ್ ಇಸ್ ಬೇಸಿಕಲಿ ಎ ಕವರ್ given to these people, the terrorists to escape. Second, to dominate and the security forces who are doing their operations. ಆ ರೀತಿ ಮಾಡಿದಾಗ ಏನಾಗುತ್ತೆ, ಒಂದು ನಾವು ಎಫೆಕ್ಟಿವ್ ಕೆಲಸ ಮಾಡೋದಕ್ಕಾಗೋದಿಲ್ಲ. ಈಗ ಸ್ಟೋನ್ ಫಿಲ್ಟಿಂಗ್ನ ಕಂಟ್ರೋಲ್ ಮಾಡಬೇಕಾದ್ರೆ ಫಸ್ಟ್ ಆಫ್ ಆಲ್ ವಿ ನೀಡ್ ಟು ಕಟ್ ಡೌನ್ ದೋಸ್ ಪೀಪಲ್ ಹೂ ಆರ್ ಸಪೋರ್ಟಿಂಗ್ ದೆಮ್, ಹೂ ಆರ್ ಪೇಯಿಂಗ್ ದೆಮ್. ಮೂರನೇ ವಿಷಯ, ನಮ್ಮ ಇಂಟೆಲಿಜೆನ್ಸ್ ನೆಟ್ವರ್ಕ್ ಏನಿದೆ ಥ್ರೂಔಟ್ ಇಂಡಿಯಾದಲ್ಲಿ ತುಂಬ ಸ್ಟ್ರಾಂಗ್ ಮಾಡಬೇಕಾಗಿ ಬರುತ್ತೆ. ಇವತ್ತಿನ ದಿನ ನಾವು ಇದೆಲ್ಲ ಫೇಸ್ ಮಾಡೋದಕ್ಕೆ ಕಾರಣ ನಮ್ಮ ಇಂಟೆಲಿಜೆನ್ಸ್ ನೆಟ್ವರ್ಕ್ ಸ್ಟ್ರಾಂಗ್ ಇಲ್ಲ. ಇವತ್ತು ಜಮ್ಮು ಕಾಶ್ಮೀರದ ಮಾತಾಡ್ತಾರೆ, ಸೇಮ್ ಅಟ್ಯಾಕ್ಸ್ ಬೆಂಗಳೂರಲ್ಲೂ ಆಗಿದೆ, ಸೇಮ್ ಅಟ್ಯಾಕ್ಸ್ ಕೇರಳದಲ್ಲಾಗಿದೆ,
ಸೇಮ್ ಅಟ್ ಎಸ್ ಬಾಂಬೆಯಲ್ಲಾಗಿದೆ, ಸೇಮ್ ಅಟ್ ಎಸ್ ಉತ್ತರ ಪ್ರದೇಶಲ್ಲಾಗಿದೆ. ಅಲ್ಲಿನ ಲೋಕಲ್ STF ಏನಿದೆ, ಲೋಕಲ್ ಪೊಲೀಸ್ ಫೋರ್ಸ್ ಏನಿದೆ, ಅದು ಸಹ ಏನು ನಾವು ಈಗ ಒಂದು ಆರ್ಮಿ ಒಂದು ಕೆಪಬಿಲಿಟಿ ಇಟ್ಕೊತೀವಿ, CRPF ಕೆಪಬಿಲಿಟಿ ಇಟ್ಕೊ, ಆ ಕೆಪಬಿಲಿಟಿಗೆ ತಮ್ಮ ಆಂಟಿ ಟೆರರಿಸ್ಟ್ ಫೋರ್ಸಸ್ನ ರೆಡಿ ಮಾಡ್ಕೋಬೇಕು. ನೆಕ್ಸ್ಟ್ ಬಂದು ಈ ಫೇಕ್ ಕರೆನ್ಸಿ. ಈ ಫೇಕ್ ಕರೆನ್ಸಿ ಈಗ ದೊಡ್ಡ ಒಂದು ತೊಂದರೆಯಾಗಿ ಉದ್ಭವ ಆಗಿದೆ ನಮ್ಮ ದೇಶಕ್ಕೆ. ವಾರ್ ಅಂತೀವಿ ನಾವು, ವಾರ್ ಬರೀ ಗನ್ಗಳಲ್ಲಿ ಫೈಟ್ ಮಾಡೋದ್ರಿಂದ ಆಗೋದಿಲ್ಲ. ವಾರ್ ಏನಾಗುತ್ತೆ, ಈಗ ನಾನು ಡ್ರಗ್ಸ್ ಸಪ್ಲೈ ಮಾಡ್ತೀನಿ ಪಾಕಿಸ್ತಾನದಿಂದ, ಇಲ್ಲಿ ನಮ್ಮ ಯೂತ್ನ ಕೆಡಿಸ್ತೀನಿ. ಎರಡನೇದು ಫೇಕ್ ಕರೆನ್ಸಿ ಕಳಿಸ್ತೀನಿ, ನಿಮ್ಮ ಎಕಾನಮಿನ ಡಿಸ್ಟೆಬಿಲೈಸ್ ಮಾಡಿಸ್ತೀನಿ. ಎಲ್ಲಾ ರೀತಿಯೂ ಇದಾಗ್ತದೆ. ಮೂರನೇದು ಬಂದು ಪೊಲಿಟಿಕಲ್ ಟೆರರಿಸಮ್. ಇಲ್ಲಿ ನಾನು ಡಿಫ್ರೆಂಟ್ ಜನಗಳ ಶುರು ಮಾಡ್ತೀನಿ. ಒಂದು ಸಣ್ಣ ಇನ್ಸಿಡೆಂಟ್ ಆದರೆ ಅದು ದೊಡ್ಡ ಇದು ಹೈಪ್ ಮಾಡೋದಕ್ಕೆ ಶುರು ಮಾಡ್ತೀನಿ ನಾನು. ಇವತ್ತಿನ ಸರ್ಕಾರ ಏನಿದೆ, ಇವತ್ತಿನ ಸರ್ಕಾರ ತುಂಬ ಸ್ಟ್ರಾಂಗ್ ಆಗಿ ತನ್ನ ಡಿಫೆನ್ಸ್ ಫೋರ್ಸಸ್ಗೆ ಸಪೋರ್ಟ್ ಮಾಡ್ತಾ ಇದೆ. ಇವತ್ತಿನ ಸರ್ಕಾರ ಮಾಡ್ತಾ ಇದೆ. ಇವತ್ತು ಯಾವುದೇ ಒಂದು ಆರ್ಮಿ ಚೀಫ್ ಆಗಿರಲಿ, ಏರ್ಫೋರ್ಸ್ ಚೀಫ್ ಆಗಿರಲಿ, ನೇವಲ್ ಚೀಫ್ ಆಗಲಿ ಮುಂದೆ ನಿಂತ್ಕೊಂಡು ಸ್ಟೇಟ್ಮೆಂಟ್ ಕೊಡುವಂಥ ಒಂದು ಧೈರ್ಯ ಬಂದಿದೆ ಅವ್ರಿಗೆ. ಗ್ರೌಂಡ್ ಲೆವೆಲಲ್ಲಿ ಆಪರೇಟ್ ಮಾಡ್ತಿರುವಂಥ ವಿ ಕಾಲ್ಡ್ ಎಸ್ ಅ ಫೀಲ್ಡ್ ಕಮಾಂಡರ್ಸ್. ಟುಡೇ ಫೀಲ್ಡ್ ಕಮಾಂಡರ್ಸ್ ಹಸ್ ಬಿನ್ ಗಿವನ್ ದಿ ಪವರ್ಸ್ ಟು ಟೇಕ್ ಡಿಸಿಷನ್ ಇನ್ ದಿ ಸ್ಪಾಟ್. ಇಂದು ಯಾವುದೇ ಸರ್ಕಾರ ಇದನ್ನ ಮಾಡಿರಲಿಲ್ಲ. ಇನ್ನು ಯಾವುದೇ ಸರ್ಕಾರಕ್ಕೆ ಅದೇ ಇರಲಿಲ್ಲ ಮಾಡೋದಕ್ಕೆ. ಇವತ್ತಿನ ಸಿಚುವೇಶನ್ ಯಾವ ರೀತಿ ಇದೆ, ಡೂ ಆರ್ ಡೈ. ನೀವು ಇವತ್ತು ಕಾಶ್ಮೀರನ ಕಂಟ್ರೋಲ್ ಮಾಡಲಿಲ್ಲ ಅಂದರೆ ದೆನ್ ಕಾಶ್ಮೀರ್ ವಿಲ್ ಗೋ ಔಟ್ ಆಫ್ ಯುವರ್ ಹ್ಯಾಂಡ್. ಮೀನ್ ಟೈಮ್ ಏನು ಮಾಡ್ತಾ ಇದೆ ನಮ್ಮ ಸರ್ಕಾರ, ಬಲೂಚ್ ಇಶ್ಯೂ ಆಗಿರ್ಬೋದು, ಬಲೂಚ್ ಇಶ್ಯೂನ UN ತೊಗೊಂಡು ಹೋಗ್ತಾ ಇದೆ ನಮ್ಮ ಸರ್ಕಾರ. ಈಗ ಈ ಒಂದು ಏನು ಸೆಂಟ್ರಲ್ ಗೌರ್ಮೆಂಟ್ ಇದೆ, ಮುಂದೆ ಏನಾಗಿದೆ, ಮೋದಿಯವರು ಏನೇ ಒಂದು ಸ್ಟ್ರಾಟಜಿಯಿಂದ ಏನೇ ಮಾಡ್ತಾ ಇದ್ದಾರೆ. ಈಸ್ ಟ್ರಾವೆಲಿಂಗ್ ಅಕ್ರಾಸ್ ದಿ ಗ್ಲೋಬ್, ಈಸ್ ಟ್ರೈಂಗ್ ಟು ಮೇಕ್ ಹಿಸ್ ಓನ್ ಫ್ರೆಂಡ್ಸ್, ಟ್ರೈಂಗ್ ಟು ಇಂಪ್ರೆಸ್ ವಿತ್ ದಿ ದಿಸ್ ಗ್ಲೋಬಲ್ ಲೀಡರ್ಸ್, ಆ್ಯಂಡ್ ಯು ವಾಂಟ್ ಟು ಶೋ ದೆಮ್ ವಾಟ್ ಆ್ಯಕ್ಚುಲಿ ಇಸ್ ಹ್ಯಾಪನಿಂಗ್ ಇನ್ ದಿ ಕಾಶ್ಮೀರ್. ಹಿಂದೆ ಏನು ನಡೀತು, ಈಗ ಯಾರೊಬ್ರು ಹೇಳಿದ್ರು UN ಯಾಕೆ ಇದರಲ್ಲಿ ಇಂಟರ್ವ್ಯೂನ್ ಆಗೋದಿಲ್ಲ. ನ್ಯೂಟ್ರಲ್ ಪಾಲಿಸಿ ಅನ್ನೋದು ವರ್ಕ್ ಆಗಲ್ವಾ ಅಂತ. ನ್ಯೂಟ್ರಲ್ ಪಾಲಿಸಿಯಲ್ಲಿ ಇರಬೇಕು ನಾವು ಈ ಕಡೆ ಹೋದ್ರೆ ನಮ್ಗೆ ಯಾರು ಸಪೋರ್ಟ್, ಅತ್ರಿ ಸಾಹೇಬ್ರು ಹೇಳಿದಾಗ ಈ ಕಡೆ ಬಂದ್ರೆ ಯಾರು ಸಪೋರ್ಟ್ ಬರೋದಿಲ್ಲ. ನೀವಿಬ್ರು ಫೈಟ್ ಮಾಡ್ತಾರೆ, ಇಂಡೈರೆಕ್ಟ್ ಸಪೋರ್ಟ್ ಮಾಡ್ತಾರೆ ಹೊರತು ಡೈರೆಕ್ಟ್ ಕನ್ಫ್ರಂಟೇಷನ್ಗೆ ಯಾರು ಬರೋದಿಲ್ಲ. ಇವತ್ತಿನ ಈ ಸಿಚುವೇಶನ್ ಆಗಿದೆ ಅಂದರೆ, ಇಂಡಿಯಾ ಪಾಕಿಸ್ತಾನ್ ವಾರ್ಗೆ ಹೋದ್ರೆ ಇಟ್ ನಾಟ್ ಓನ್ಲಿ ಅಫೆಕ್ಟ್ ಇಂಡಿಯಾ ಅಂಡ್ ಪಾಕಿಸ್ತಾನ್, ಓಲ್ ಯುವರ್ ಸೌತ್ ಏಷ್ಯಾ ವಿಲ್ ಗೋ ಆಫ್. ಇವತ್ತು ಚೈನಾ ಅನ್ಕೊಂಡಿರ್ಬೋದು ನಾನು ಆರಾಮಾಗಿರ್ತೀನಿ ಅಂತ, ನ್ಯೂಕ್ಲಿಯರ್ ವೆಪನ್ ಆಗ ಇಂಡಿಯಾ ಮೇಲೆ ಫೈರ್ ಆದಾಗ ಅದು ಚೈನಾಗೂ ಅಫೆಕ್ಟ್ ಆಗುತ್ತೆ. ಈಗ ನನ್ನ ಮೇಲೆ, ಈಗ ನಾನು ತೊಗೊಂಡು ಪಾಕಿಸ್ತಾನ ಮೇಲೆ ಬಿಟ್ಟಾಗ ಅಫ್ಘಾನಿಸ್ತಾನ ಹೋಗುತ್ತೆ, ಅದ್ರ ತಜಕಿಸ್ತಾನ ಹೋಗುತ್ತೆ, ಉಜ್ಬೇಕಿಸ್ತಾನ ಹೋಗುತ್ತೆ. ಇಟ್ ಈಸ್ ನಾಟ್ ದಟ್ ನಮ್ಮ ಪಕ್ಕದ 2 ಮನೆಗಳಲ್ಲಿ ಜಗಳ ಅಲ್ಲ ಇವತ್ತಿದು. ಮಾಡಿದ ತಕ್ಷಣ ಇಂಡಿಯಾ ಮೇಲೆ ಎಷ್ಟು ಕಂಟ್ರಿಗಳು ಡಿಪೆಂಡೆಂಟ್ ಆಗಿದೆ. ಅಟ್ಲೀಸ್ಟ್ ನಮ್ಮಲ್ಲಿ ಯುದ್ಧ ಆದರೆ ಇವತ್ತು ನ್ಯೂಕ್ಲಿಯರ್ ಯುದ್ಧ ಆಗ್ಬಿಟ್ರೆ 25-30 ಕೋಟಿ ಜನ ಸಾಯ್ತೀವಿ, ನಾವು ಕಳ್ಕೊಂತೀವಿ. ಆ ಕಡೆನೂ ಅಷ್ಟೇ ಜನ ಕಳ್ಕೊಂತಾರೆ. ಏನದ್ರಿಂದ ಪ್ರಯೋಜನ? ವಾಟ್ ನೆಕ್ಸ್ಟ್? ಸರ್ವೈವಲ್ ಆಗೋದಕ್ಕೆ ಮುಂದೆ ಇಲ್ಲ, ಮುಂದೆ ಫ್ಯೂಚರ್ ಏನು? ಅದಕ್ಕೆ ಸಿಂಪಲ್ ಸೊಲ್ಯೂಷನ್ ಇಷ್ಟೇ, ಒಂದು ಶಾಂತಿವಾದ ರೀತಿ ಅಂತ ಹೇಳಿದ್ರು ನಮ್ಮ ರಮೇಶ್ ಸಾಹೇಬರು. ಶಾಂತಿ ರೀತಿಯಲ್ಲಿ ಹೋಗಬೇಕು ಅಂತ ಭಾರತ ದೇಶ ಇಸ್ ನೋನ್ ಫಾರ್ ದಟ್. ಅದನ್ನ ನಮ್ಮ ಸರ್ಕಾರ ಮಾಡ್ತಾ ಇದೆ, ಸರ್ಕಾರ ಟ್ರೈ ಮಾಡ್ತಾ ಇದೆ. ಎಷ್ಟೇ ಇವ್ರು ತಪ್ಪು ಮಾಡಿದ್ರು ನಾವು ಕ್ಷಮೆ ಮಾಡಿ ಅವ್ರನ್ನ ಏನು ಮಾಡಬೇಕೋ ಮಾಡ್ತಾ ಇದ್ದೀವಿ. ಬಟ್ ಇನ್ ದಿ ಮೀನ್ ಟೈಮ್ ಮೇಕ್ ಯುವರ್ ಸಿಸ್ಟಮ್ ಸ್ಟ್ರಾಂಗ್, ಮೇಕ್ ಯುವರ್ ಆರ್ಮಿ ಸ್ಟ್ರಾಂಗ್, ಮೇಕ್ ಯುವರ್ ಡಿಫೆನ್ಸ್ ಫೋರ್ಸಸ್ ಸ್ಟ್ರಾಂಗ್. ಸೊ ಪಾಕಿಸ್ತಾನ್ ವಾಂಟ್ಸ್ ವಾರ್ ಅಂತ ಅನ್ಸುತ್ತೆ, ಬಿಕಾಸ್ ಇಟ್ಸ್ ಪ್ರೊವೋಕಿಂಗ್. ನೋಡಿ, ಪಾಕಿಸ್ತಾನ್ ಪ್ರೊವೋಕ್ ಮಾಡೋಗಿದ್ರೆ ನಾನು ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ. ನಮ್ಮಲ್ಲಿ ಶೆಲ್ಲಿಂಗ್ ಆಗುತ್ತೆ, ಅಕ್ರಾಸ್ ದಿ ಬಾರ್ಡರ್ ಇಂದ ಶೆಲ್ಲಿಂಗ್ ಆಗುತ್ತೆ ನಮ್ಮ ಪೋಸ್ಟ್ಗಳ ಮೇಲೆ. ನಾವು ಶೆಲ್ಲಿಂಗ್ ಮಾಡ್ತೀವಿ ಆ ಕಡೆ. ದಟ್ ಇಸ್ ಕಾಲ್ಡ್ ಎಸ್ ಫೈರ್ ಅಸಾಲ್ಟ್ಸ್. ಫೈರ್ ಅಸಾಲ್ಟ್ಸ್ ಇದು ಇವತ್ತೇ ಶುರುವಾಗಿಲ್ಲ, ಮುಂದೆನೂ ಶುರುವಾಗಿದೆ, ಮುಂದೇನೋ ನಡೆದಿದೆ. ಇದು ಇವತ್ತೇನು ಶುರುವಾಗಿಲ್ಲ. ಆ ರೀತಿ ಮಾಡಿದ ತಕ್ಷಣಕ್ಕೆ ದಟ್ ಇಸ್ ಕಾಲ್ಡ್ ಎಸ್ ಬಾರ್ಡರ್ ಸ್ಮಾಲ್ ಸ್ಕ್ರಿಮಿಶಸ್, ಸಣ್ಣ ಪುಟ್ಟ ಘಟನೆಗಳು ಅಂತ ಹೇಳ್ತೀವಿ ನಾವು ಅದನ್ನ. ಮೇಡಮ್, ಸಂತೋಷ್ ಸರ್ ಹೇಳ್ದಂಗೆ ಈಗ ಅವರು ಯುದ್ಧಕ್ಕೆ ಬಂದಾಗ ನಾವು ಹಾಗೆ ಮಾಡ್ತೀವಿ, ಹೀಗೆ ಮಾಡ್ತೀವಿ, ಏನೋ ಇದೆ, ಅವರು ಎಷ್ಟು ಜನ ಸಾಯ್ತಾರೆ, ನಾವೆಷ್ಟು ಜನ ಸಾಯ್ತಾರೆ ಅಂತ ಡೀಟೇಲ್ಸ್ ಹೇಳಿದ್ರು. ಬಟ್ ನಾನು ಹೇಳ್ತೀನಿ, ಪಾಕಿಸ್ತಾನ ನೇರವಾಗಿ ಬಂದರೆ ಖಂಡಿತ ಯುದ್ಧ ಮಾಡೋಣ, ಹೇಗಾದರೂ ಮಾಡೋಣ. ಅವರು ಬಲಿಷ್ಠವಾಗಿದ್ದಾರೆ, ನಾವು ಬಲಿಷ್ಠವಾಗಿದ್ದ. ಆದರೆ ಪಾಕಿಸ್ತಾನ ನಡೆಸ್ತಿರೋ ಮೋಸದ ಯುದ್ಧದ ಬಗ್ಗೆ ಏನು ಸರ್ ಮಾಡೋದು? ಎಕ್ಸಾಂಪಲ್ ಬಾಂಬೆಲ್ ಆಗಿರೋಂಥ ತಾಜ್ ಹೋಟೆಲ್ ಮೇಲಿನ ದಾಳಿ. ಅದೇ ವಿಷಯ ಹೇಳ್ಕೊಂಡ್ ಬಂದೆ. ಫಸ್ಟ್ ನಿಮ್ಮ ಇಂಟರ್ನಲ್ ಸಿಚುವೇಶನ್ ಸ್ಟ್ರಾಂಗ್ ಮಾಡ್ಕೊಳ್ಳಿ, ನಿಮ್ಮ ಇಂಟೆಲಿಜೆನ್ಸ್ ನೆಟ್ವರ್ಕ್ನ ಸ್ಟ್ರಾಂಗ್ ಮಾಡ್ಕೊಳ್ಳಿ. ದಟ್ಸ್ ವೈ ವಿ ಆರ್ ಎವ್ರಿ ಡೇ ವಿ ಆರ್ ಟೇಕಿಂಗ್ ಬಿ ಲಾಯಲ್ ಟು ಯುವರ್ ಓನ್ ಕಂಟ್ರಿ. ಯಾರವ್ರಿಗೆ ಸಹಾಯ ಮಾಡ್ತಾ ಇರೋರು, ಯಾರು ಲಾಜಿಸ್ಟಿಕ್ ಸಪೋರ್ಟ್ ಕೊಡ್ತಾ ಇರೋರು, ಯಾರವ್ರ ಬಗ್ಗೆ ಎಲ್ಲಾದ್ರೂ ಗಲಾಟೆ ಮಾಡೋದು ಶುರುವಾಗೋದು, ಸಣ್ಣ ಅರೆಸ್ಟ್ ಮಾಡೋಸಲ್ಲಿ ಗಲಾಟೆ ಮಾಡೋದು ಯಾರು? ನಮ್ಮಲ್ಲಿ ಕೂತಿರೋದು ನಮ್ಮ ನಾಯಕರುಗಳೇ, ನಮ್ಮ ಜನನೇ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇರೋದು, ಯಾರು ಬಂದಿಲ್ಲ ಪಾಕಿಸ್ತಾನದಿಂದ. ಪ್ರಶ್ನೆ ಉತ್ತರ ಕೊಡ್ತೀನಿ. ನಾನು ಮಾರ್ಮಿಕವಾಗಿ ಬಹಳಷ್ಟು ಸಲ ಹೇಳಿದೆ, ನೀವು ಅದನ್ನು ಸರಿಯಾದ ರೀತಿಯಲ್ಲಿ ಗಮನ ಕೊಡಲಿಲ್ಲ. ಒಳಗಿನ ಹುಣ್ಣು ಬಹಳ ಡೇಂಜರ್, ಅದು ಗೊತ್ತಾಗ್ಕೊಡೋದಿಲ್ಲ. ಅದನ್ನು ಹುಡುಕಿ ನಾವು ತೆಗಿಬೇಕು ಅಂತ. ಯಾಕೆಂದರೆ ವಿಷದವಾಗಿ ನಾವೆಲ್ಲ ವಿಸ್ತಾರವಾಗಿ ಇಲ್ಲಿ ಹೇಳಬಾರ್ದು, ಹೇಳೋದು ತಪ್ಪಾಗತ್ತೆ. ನಿಮ್ಮ ಪ್ರಶ್ನೆ ನಾನು ಉತ್ತರ ಕೊಡ್ತೀನಿ. ಈ ಪ್ರಶ್ನೆಗೆ ಉತ್ತರ ಪಾಕಿಸ್ತಾನ ಮತ್ತು ಭಾರತದಿಂದ ಬೇರೆಯಾಗಿ ಉದ್ಭವ ಆಗದ ಒಳಗಡೆನೆ ಅಡಗಿದೆ ರಹಸ್ಯ. ಪಾಕಿಸ್ತಾನ ಹಗೆತನದ ಮೇಲೆ ಹುಟ್ಟಿದ ರಾಷ್ಟ್ರ, ಪಾಕಿಸ್ತಾನ ಧರ್ಮದ ಆಧಾರ ಮೇಲೆ ಹುಟ್ಟಿದ ರಾಷ್ಟ್ರ. ಇದು ನ್ಯೂಟ್ರಲ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. 2 ಜರ್ಮನಿ ಒಂದಾಗ್ಬೋದು, ಬಹುಶಃ ನಾಳೆ ಕೊರಿಯಾನೂ ಒಂದಾಗ್ಬೋದು. ಬಟ್ ಇಂಡಿಯಾ ಪಾಕಿಸ್ತಾನ ಒಂದಾಗುವಂಥ ಕನಸು ಕಾಣೋದು ತಪ್ಪಾಗತ್ತೆ. ಆದರೆ
ಹಾಗಂದ ಅಷ್ಟಕ್ಕೆ ನಾವು ಪಾಕಿಸ್ತಾನ ಮಾಡ್ತಾ ಇರೋ ಕೆಟ್ಟ ಕ್ರಿಯೆಗಳಿಂದ ದೂರ ಇರಬೇಕು ಅಂತ ಹೇಳ್ತಾ ಇಲ್ಲ. ಅವರ ಕ್ರಿಯೆಗಳಿಗೆ ನಾವು ಸಮರ್ಪಕವಾದ ಉತ್ತರ ಸರಿಯಾದ ಸಂದರ್ಭ ಸನ್ನಿವೇಶದಲ್ಲಿ ಇವತ್ತಲ್ಲ 1947ರಿಂದ ಕೊಡ್ತಾನೆ ಬಂದಿದ್ದೀವಿ ನಾವು. ಆದರೆ ಮುಂಚೆ ನಾವು ಹೇಳ್ತಾ ಇರಲಿಲ್ಲ, ಈಗ ಸ್ವಲ್ಪ ಪರಿಚಯ ಆಗ್ತಾ ಇದೆ. ಇದರಲ್ಲಿ ತನ್ನದೇ ಆದ ಆಘಾತಕಾರಿ ವಿಷಯಗಳು ಬರುತ್ತೆ. ಇದು ಒಂದು ಥರ ಒಳ್ಳೆಯದು ಹೌದು, ಕೆಟ್ಟದ್ದು ಹೌದು. ಯಾವಾಗ ಒಳ್ಳೇದಾಗುತ್ತೆ ಕೆಟ್ಟದಾಗುತ್ತೆ ಹೇಳಲ್ಲ, ಯಾಕಂದ್ರೆ ನಮ್ಮ ದೇಶದಲ್ಲಿ ಸೈನ್ಯ ರಾಜಕಾರಣದಿಂದ ದೂರ ಇರಬೇಕು. ಅದಕ್ಕೆ ನಿಮಗೆ ಉತ್ತರ ಹೇಳ್ತಾ ಇದ್ದೀನಿ ನಾನು. ನೀವು ಆವೇಶವಾಗಿ ಬಸವಣ್ಣ ಎಲ್ಲ ಮಾತಾಡಿದ್ರಿ. ಸೈನ್ಯ ರಾಜಕಾರಣವನ್ನು ರೂಪಿಸೋದಿಲ್ಲ, ತಿಳ್ಕೊಳ್ಳಿ. ಸೈನ್ಯ ದೇಶದ ರಾಜಕಾರಣವನ್ನ ರೂಪಿಸೋದಿಲ್ಲ. ಭಾರತದಲ್ಲಿ ರಾಜಕಾರಣಿ ಸೈನ್ಯದ ನೀತಿಯನ್ನು ರೂಪಿಸ್ತಾನೆ. ಅದಕ್ಕೆ ಗೌರವ ಕೊಟ್ಟಾಗ ಮಾತ್ರ ಸಂವಿಧಾನಬದ್ಧವಾದ ಒಂದು ಪ್ರಜಾಪ್ರಭುತ್ವದ ನೆಲೆ ಸ್ಥಿರವಾಗುತ್ತೆ ಅಂತ ನಂಬ್ಕೊಂಡಿರುವಂತ ರಾಷ್ಟ್ರ. ಅಲ್ಲಲ್ಲ, ಈ ಸಂದರ್ಭದಲ್ಲಿ ಯುದ್ಧ ಮತ್ತು ಶಾಂತಿ ಬಗ್ಗೆ ಮಾತಾಡಿದಾಗ ನಾವು ಅಟಲ್ ಬಿಹಾರಿ ವಾಜಪೇಯಿ ಮತ್ತು ಜಾರ್ಜ್ ಫರ್ನಾಂಡಿಸ್ ಇವ್ರು ನಮ್ ನೆನ್ಸ್ಕೊಳ್ಳೇಬೇಕು. ಈಗ ಇತ್ತೀಚೆಗೆ ಬಂದಿರತಕ್ಕಂಥ ರಕ್ಷಣಾ ಮಂತ್ರಿಗಳು ಅವ್ರು ಎಷ್ಟರ ಮಟ್ಟಿಗೆ ಆ ಸೈನಿಕರ ಹೆಗಲ ಮೇಲೆ ಹೆಗಲ ಹಾಕಿ ಕೈ ಹಾಕಿ ಅವರಿಗೆ ಧೈರ್ಯ ತುಂಬಿದ್ರು. ಆ ಕಾರಣಗಳಿಂದನೇ ನಾವು ಅವರ ಅಡಗಿರೋ ತಾಣಗಳನ್ನೆಲ್ಲ ಧ್ವಂಸ ಮಾಡಲಿಕ್ಕೆ ನಮ್ಮ ರಾಜಕಾರಣಿಗಳ ಸಹಾಯನೂ ಬೇಕಿತ್ತು. ನಾವು ಒಳಗಡೆ ಬಲಿಷ್ಠರಾಗಬೇಕು. ಆ ಬಲಿಷ್ಠರಾದಾಗ ಮಾತ್ರ ಎದುರುಗಡೆ ಇರ್ತಕ್ಕಂಥ ಶತ್ರು ನಮ್ಮನ್ನು ನೋಡಿ ತಣ್ಣಗಾಗ್ತಾನೆ. ನಿಮ್ಗೊಂದು ಉದಾಹರಣೆಯನ್ನು ಕೊಡ್ತೇನೆ. ಕಳೆದ ಹಲವಾರು ವರ್ಷಗಳಿಂದ ವಿವಾದವಾಗಿರ್ತಕ್ಕಂಥ ಬಾಂಗ್ಲಾ ಮತ್ತು ಭಾರತದ ಗಡಿ ಸಮಸ್ಯೆಯನ್ನು ನಿವಾರಣೆ ಮಾಡಿದಂತವ್ರು ಈಗಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರು. ಮುಂದಿನ ಹಂತದಲ್ಲಿ ಹೌದು, ಕೇಳಿಸ್ಕೊಳ್ಳಿ ಸರ್. ಈಗ ಅವ್ರು ಮೇಡಮ್ ಒಂದು ಪ್ರಶ್ನೆ ಕೇಳಿದ್ರೆ ಏನಂದ್ರೆ, ಈಗಿನ ವಾತಾವರಣದಲ್ಲಿ ಎರಡೂ ದೇಶಗಳ ಸಂಬಂಧವನ್ನು ಸುಧಾರಿಸಬಹುದಾ ಅಂತ. ಅದಕ್ಕೆ ಪೂರಕವಾಗಿ ನಾನು ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ ನೀವು. ಈ ರೀತಿಯಾದಂಥ ಸುಧಾರಣೆಯನ್ನ ನರೇಂದ್ರ ಮೋದಿ ಅವರು ಮಾಡಿದ್ರು, ಆ ಸಮಸ್ಯೆಯನ್ನು ನಿವಾರಣೆ ಮಾಡಿದ್ರು. ಅದೇ ರೀತಿ ಭಾರತ ನೋಡಿ, ಈ ದೇಶದ ಪಾಲಿಸಿಯನ್ನ ಮಾಡ್ತಕ್ಕಂಥವ್ರು ಸೋಲ್ಜರ್ಸ್ ಅಲ್ಲ, ಈ ದೇಶದ ಪಾಲಿಸಿಯನ್ನ ಮಾಡ್ತಕ್ಕಂಥವ್ರು ರಾಜಕಾರಣಿಗಳು ಅಂತ ಹೇಳಿದ್ರು. ಈಗ ಬಂದಿರತಕ್ಕಂಥ ರಾಜಕಾರಣಿಗಳು ಈ ದೇಶದ ಯೋಧನಿಗೆ, ಈ ದೇಶದ ಮಿಲಿಟರಿಗೆ ಪೂರಕವಾಗಿರ್ತಕ್ಕಂಥ, ದೇಶವನ್ನು ಉಳಿಸ್ತಕ್ಕಂಥ, ಪಕ್ಷಕ್ಕಿಂತ ಮಿಗಿಲಾದಿದ್ದು ದೇಶ ಅಂತಕ್ಕಂಥ ತೀರ್ಮಾನ ಮಾಡ್ತಕ್ಕಂಥ ಒಬ್ಬ ನಾಯಕ. ಈ ದೇಶದ ಕೇಂದ್ರ ಸರ್ಕಾರದ ರಕ್ಷಣೆ ಮಾಡೋದ್ರ ಕಡೆ, ಈ ದೇಶವನ್ನು ರಕ್ಷಣೆ ಮಾಡೋದ್ರ ಕಡೆ ಈ ದೇಶದ ನಾಯಕನ ತೀರ್ಮಾನ ದೇಶ ಮೊದಲು ಅಂತಕ್ಕಂಥದ್ದು. ದೇಶ ಮೊದಲು ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ ಅಲ್ಲ, ಜಗತ್ತಿನ ಅಭಿಪ್ರಾಯ ಕೂಡ ಇದೇ ಆಗುತ್ತೆ. ಈ ದೇಶವನ್ನು ಉಳಿಸ್ತಕ್ಕಂಥ ಒಬ್ಬ ಸಮರ್ಥ ನಾಯಕ. ಎಸ್ ವೀಕ್ಷಕರೇ, ಇದಿಷ್ಟು ಇವತ್ತಿನ ಅಖಾಡ ಕಾರ್ಯಕ್ರಮ ಆಗಿತ್ತು. ಪಾಕ್ ಜೊತೆ ಭಾರತಕ್ಕೆ ಯುದ್ಧ ಬೇಕಾ ಅನ್ನುವಂಥ ಒಂದು ಮಾತಿಗೆ ಸಾಕಷ್ಟು ಅಭಿಪ್ರಾಯಗಳು ವ್ಯಕ್ತವಾಯಿತು. ಆಂತರಿಕವಾಗಿ ನಾವು ಬಲಿಷ್ಠರಾಗೋಣ, ಯುದ್ಧ ತೀರಾ ಅನಿವಾರ್ಯ ಪರಿಸ್ಥಿತಿ ಆದಾಗಷ್ಟೇ ಅದು ಯುದ್ಧ, ಇಲ್ಲ ಅಂದ್ರೆ ಆಂತರಿಕವಾಗಿ ನಾವು ಬಲಿಷ್ಠರಾಗೋಣ, ಅದಕ್ಕೆ ನಾವು ಪಾಕಿಗೆ ಕೊಡುವ ತಕ್ಕ ಉತ್ತರ ಅನ್ನುವಂಥ ಮಾತು ಹೇಳ್ತಾ ಇವತ್ತಿನ ಅಖಾಡ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ವಿ. ಮುಂದಿನ ವಾರ ಮತ್ತೊಂದು ವಿಶಿಷ್ಟ ಟಾಪಿಕ್ ಜೊತೆ ನಾನು ಅಪರ್ಣಾ ರಾವ್ ನಿಮ್ಮ ಮುಂದೆ. ಅಂಟಿಲ್ಲ ನೋಡ್ತಾ ಇರಿ ಸುದ್ದಿ ಟಿವಿ, ನಾವು ಸುಳ್ಳು ಹೇಳಲ್ಲ.